ಓಂ ಶಾಂತಿ 6/7/2025 ಪ್ರಾತಃ ಮುರಳಿ. ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ ರಿವೈಸ್ ಡೇಟ್ ಆಗಿದೆ 18/1/2006 ಮಧುಬನ. ಇಂದಿನ ಹೆಡ್ಲೈನ್ಸಲ್ಲಿ ಬಾಪ್ದಾದರವರು ತಿಳಿಸ್ಕೊಡ್ತಾ ಇದ್ದಾರೆ, ಸಂಕಲ್ಪ, ಸಮಯ ಮತ್ತು ಮಾತಿನ ಉಳಿತಾಯದ ಸ್ಕೀಮ್ನ ಮೂಲಕ ಸಫಲತೆಯ ಉತ್ಸವವನ್ನು ಆಚರಿಸಿ, ನಿರಾಶರಾಗಿರುವ ಆತ್ಮಗಳ ಆಶಾದೀಪವನ್ನು ಬೆಳಗಿಸಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಸಂಕಲ್ಪ ಮತ್ತು ಸಮಯ ಮತ್ತು ಮಾತಿನ ಉಳಿತಾಯ ಮಾಡಿ ಅಂತ. ಈಗ ನೀವು ಲೌಕಿಕದಲ್ಲಿ ಒಂದು ಸ್ಕೀಮ್ ಅಂತ ಮಾಡ್ತೀರಲ್ವ, ಏನಾದರೂ ಹಣದ ಉಳಿತಾಯದ ಸ್ಕೀಮ್ ಅಂತ ಇರ್ತದೆ ಅಲ್ವಾ. ಬ್ಯಾಂಕ್ಗಳಲ್ಲಿ ಹೋದ್ರೆ ಅವ್ರು ಹೇಳ್ತಾರೆ, ನೋಡಿ ಈಗ ಈ ಸ್ಕೀಮ್ ಇದೆ, ಈ ಥರ ಸ್ಕೀಮ್ ಇದೆ, ಇದನ್ನು ಮಾಡಿದರೆ ನಿಮಗೆ ಹಣ ಉಳಿತಾಯ ಆಗ್ತದೆ, ಇಲ್ಲ ಇದು 2 ವರ್ಷಕ್ಕೆ ಇಲ್ಲ 3 ವರ್ಷಕ್ಕೆ ಇಷ್ಟು ಹಣ ಬರ್ತದೆ, ನಿಮಗೆ ಇದರಿಂದ ಲಾಭ ಆಗ್ತದೆ, ಈ ಸ್ಕೀಮ್ ಮಾಡಿದರೆ ಈ ಥರ ಇಷ್ಟು ಉಳಿತಾಯ ಮಾಡಿದರೆ ಅಂತ ಹೇಳ್ತಾರಲ್ವ. ಅದೇ ರೀತಿ ಈಗೇನು ಬಾಬಾ ಹೇಳ್ತಿದ್ದಾರೆ ನಮಗೆ ಮಕ್ಕಳಿಗೆ, ಈಗ ನೀವು ಸಂಕಲ್ಪದ ಉಳಿತಾಯ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಎಷ್ಟು ವ್ಯರ್ಥ ಸಂಕಲ್ಪಗಳನ್ನ ಮಾಡ್ತೀರ ಮಕ್ಕಳು, ಅದೇನಾಗ್ತದೆ ವೇಸ್ಟ್ ಆಗ್ತದೆ. ವ್ಯರ್ಥ ಸಂಕಲ್ಪ ಮಾಡೋದು ಅದನ್ನು ಅವಾಗೇನಾಗ್ತದೆ, ವ್ಯರ್ಥ ಸಂಕಲ್ಪ ಮಾಡೋದ್ರಿಂದ ಸಂಕಲ್ಪನೂ ವೇಸ್ಟು ಮತ್ತು ಸಮಯನೂ ವ್ಯರ್ಥ ಆಗ್ತದೆ ಅಲ್ವಾ. ಅದನ್ನು ಒಳ್ಳೆಯ ಸಂಕಲ್ಪಗಳನ್ನು ಮಾಡಿ, ಆಮೇಲೆ ಸಂಕಲ್ಪಗಳನ್ನು ಕಡಿಮೆ ಮಾಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮತ್ತು ಸಮಯವನ್ನು ಕೂಡ ಉಳಿತಾಯ ಮಾಡ್ಕೊಳ್ಳಿ, ವ್ಯರ್ಥವಾಗಿ ಸುಮ್ಮನೆ ಟೈಮನ್ನು ವೇಸ್ಟ್ ಮಾಡಬೇಡಿ ಅಲ್ವಾ. ಪರಮಾತ್ಮನ ಜ್ಞಾನವನ್ನು ಕೇಳೋದ್ರಲ್ಲಿ ಅಥವಾ ಬಾಬನ ಮುರಳಿಯನ್ನು ಓದೋದ್ರಲ್ಲಿ ಅಥವಾ ಬೇರೆಯವ್ರಿಗೆ ಜ್ಞಾನ ಕೊಡೋದ್ರಲ್ಲಾದರೂ ಆ ಥರ ಸಮಯವನ್ನು ನೀವು ಸಫಲ ಮಾಡ್ಕೋಬೇಕಾಗಿದೆ. ಅದು ಬಿಟ್ಟು ಏನು ವೇಸ್ಟ್ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದಾರೆ. ಮತ್ತು ಮಾತಲ್ಲೂ ಕೂಡ ಉಳಿತಾಯ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಂದರೆ ಎಷ್ಟು ನಾವು ಬೇರೆಯವ್ರ ವ್ಯರ್ಥ ಮಾತುಗಳನ್ನು ಆಡ್ತೀವಿ, ಅದು ಬೇಡವಾಗಿರೋ ಮಾತು, ಸುಮ್ಮನೆ ಟೈಮ್ ವೇಸ್ಟ್, ಅಲ್ಲಿ ಸಮಯನೂ ವ್ಯರ್ಥ, ಮಾತು ವೇಸ್ಟು, ಸಂಕಲ್ಪನೂ ವೇಸ್ಟು, ಎಲ್ಲ ವೇಸ್ಟ್ ಆಗ್ತದೆ. ಅದಕ್ಕೆ ಈ 3 ಸಂಕಲ್ಪ, ಸಮಯ ಮತ್ತು ಮಾತನ್ನು 3 ಉಳಿತಾಯದ ಸ್ಕೀಮ್ನ ಮಾಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆವಾಗ ನೀವು ಸಫಲತೆಯನ್ನು ಹೊಂದುತ್ತೀರಾ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಸಫಲತೆಯನ್ನು ನೀವು ಉತ್ಸವವನ್ನೇ ಆಚರಿಸ್ತೀರಾ ಅಂತ ಹೇಳ್ತಾ ಇದ್ದಾರೆ. ಮತ್ತು ಯಾರು ನಿರಾಶ್ರಿತರಾಗಿರ್ತಾರಲ್ವ ಅಂಥ ಆತ್ಮಗಳಿಗೆ ಆಶಾದೀಪಗಳ ಹಾಕಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಎಷ್ಟು ನೋಡ್ತಾ ಇರೋ ಈಗ ಪ್ರಪಂಚದಲ್ಲಿ ಎಷ್ಟೊಂದು ಮನುಷ್ಯಾತ್ಮರು ನಿರಾಶಾವಾದಿಗಳಾಗಿರ್ತಾರೆ, ನಿರಾಶ್ರಿತರಾಗಿರ್ತಾರೆ. ಅಂಥವ್ರಿಗೆ ಏನು ಮಾಡಿ ನೀವು ಆಶಾದೀಪವನ್ನು ಬೆಳಗಿಸಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಮುರಳಿ ಏನಾಗಿದೆ, ಇದು ರಿವೈಸ್ ಡೇಟ್ ಕೇಳಿದ್ರಲ್ಲ 18/1/2006. 18 ಅಂದರೆ ಇದು ಬ್ರಹ್ಮ ಬಾಬಾರವರ ಸ್ಮೃತಿ ದಿನದ ವಾಣಿಯಾಗಿದೆ, ಇದು ಅವ್ಯಕ್ತ ವಾಣಿಯಾಗಿದೆ. ಇಂದು ಬಾಪ್ ದಾದರವರು ಸ್ನೇಹದ ದಿನವಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಇದು ಸ್ನೇಹದ ದಿನ ಆಗಿದೆ. ಹಂಗಾಗಿ ಎಲ್ಲ ಮಕ್ಕಳನ್ನು ಸ್ನೇಹದ ಸಾಗರದಲ್ಲಿ ಎಲ್ಲರೂ ಸಮಾವೇಶ ಆಗಿರೋದನ್ನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಇದೇನಾಗ್ತಿದೆ, ಈ ಸ್ನೇಹ ಪರಮಾತ್ಮ ತಂದೆಯ ಜೊತೆ ಬಾಪ್ ದಾದಾರವರ ಜೊತೆ ಸ್ನೇಹ ಇದ್ರೆ ಏನಾಗ್ತದೆ, ನಮಗೆ ನಾವು ಸಹಜ ಯೋಗಿಗಳು ಆಗಿಬಿಡ್ತೀವಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ಆ ಸ್ನೇಹ ನಮ್ಮನ್ನು ಸಹಜ ಯೋಗಿಗಳನ್ನಾಗಿ ಮಾಡಿಬಿಡ್ತದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಸ್ನೇಹವು ಏನಾಗಿದೆ, ಎಲ್ಲ ಸರ್ವ ನಮಗೆ ಆಕರ್ಷಣೆಗಳಿಂದನೂ ಕೂಡ ದೂರ ಮಾಡಿಬಿಡ್ತದೆ ಅಲ್ವಾ. ಈಗ ಪರಮಾತ್ಮನ ಜೊತೆ ನೋಡಿ ಸ್ನೇಹ ಇದ್ದರೆ ಏನಾಗ್ತದೆ, ನೀವು ಈಗ ಈ ಸ್ಥೂಲವಾದ ಆಕರ್ಷಣೆ, ಈ ಲೌಕಿಕದ ಆಕರ್ಷಣೆಯಿಂದ ಎಷ್ಟು ದೂರ ಆಗಿದ್ದೀವಿ ಅಂತ ಅನಿಸ್ತದೆ ಅಲ್ವಾ. ಈಗ ಎಲ್ಲ ಆಕರ್ಷಣೆಗಳಿಂದ ದೂರ ಆಗಿದ್ದೀರ, ಯಾಕಂದರೆ ತಂದೆ ಜೊತೆ ಸ್ನೇಹ ಇದೆ, ಬಾಪ್ ದಾದಾರವರ ಜೊತೆ ಸ್ನೇಹ ಇದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ಆಕರ್ಷಣೆಗಳಿಂದ ಇದು ತಂದೆಯ ಸ್ನೇಹ ಏನು ಮಾಡ್ತದೆ, ದೂರ ಮಾಡುವಂಥದ್ದಾಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ ಅಲ್ವಾ. ಇದು ತಂದೆ ಈಗ ಸ್ನೇಹದ ವರದಾನವನ್ನು ಎಲ್ಲ ಮಕ್ಕಳಿಗೂ ಕೊಟ್ಟಿದ್ದಾರೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ.
ಸ್ನೇಹದಲ್ಲಿ ಏನಾಗಿದೆ, ಇದರಲ್ಲಿ ಪರಿವರ್ತನೆ ಮಾಡಿಸುವ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದಾರಲ್ವ. ಎಲ್ಲರೂ ನೋಡಿ ಪರಮಾತ್ಮ ತಂದೆಯಿಂದ ನಾವು ಎಷ್ಟು ಪರಿವರ್ತನೆ ಆಗಿದ್ದೀವಿ ಅಲ್ವಾ. ತಂದೆಯ ಸ್ನೇಹದಿಂದ ಅದರಲ್ಲಿ ಎಷ್ಟು ಶಕ್ತಿ ಇದೆ ನೋಡಿ. ತಂದೆಯ ಜೊತೆ ಸ್ನೇಹ ಇಟ್ಕೊಂಡ್ರೆ ಆ ಸ್ನೇಹದ ಸಾಗರನಿಂದ ನಾವು ಸ್ನೇಹವನ್ನು ಇಟ್ಕೊಂಡಾಗ ನಮ್ಮಲ್ಲಿ ಎಲ್ಲ ಎಷ್ಟು ವಿಕಾರಿ ಗುಣಗಳೆಲ್ಲ ನಾವು ಪರಿವರ್ತನೆ ಮಾಡುವಂತಹ ಶಕ್ತಿನೂ ಇದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಬಾಬಾ ಹೇಳ್ತಾ ಇದ್ದಾರೆ, ಇಂದಿನ ದಿನ ನಾನು 2 ಪ್ರಕಾರದ ಮಕ್ಕಳನ್ನು ನೋಡಿದೆ 4-6 ಕಡೆ ಅಂತ ಬಾಬಾ ಹೇಳ್ತಿದ್ದಾರೆ. ಆ 2 ಪ್ರಕಾರದ ಮಕ್ಕಳು ಯಾರು ಅಂದರೆ ಲವ್ಲಿ ಮಕ್ಕಳು ಮತ್ತು 2ನೇ ಪ್ರಕಾರದ ಮಕ್ಕಳು ಲವಲೀನ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಬಾಬಾ ಹೇಳ್ತಾ ಇದ್ದಾರೆ. ಅದಕ್ಕೆ ಬಾಬಾ ಏನು ಹೇಳ್ತಾರೆ, ಲವ್ಲಿ ಮಕ್ಕಳಂತೂ ಎಲ್ಲರೂ ಆಗಿದ್ದೀರಾ ಅಲ್ವಾ. ನೀವು ತಂದೆಯನ್ನು ಪ್ರೀತಿಯ ಸಾಗರನಾಗಿದ್ದಾರೆ. ನೀವು ತಂದೆನೂ ನೀವು ಮಕ್ಕಳನ್ನು ತುಂಬಾ ಪ್ರೀತಿ ಮಾಡ್ತಾರೆ. ತಂದೆಗೆ ಎಲ್ಲ ಮಕ್ಕಳ ಮೇಲೂ ಕೂಡ ಪ್ರೀತಿ ಇದ್ರೆ. ಆದರೆ ಲವಲೀನ ಮಕ್ಕಳು ಅಲ್ವಾ, ಯಾರು ಲವಲೀನ ಮಕ್ಕಳು? ತಂದೆ ಯಾರು ಅಂತ ಲವಲೀನ ಅಂದರೆ ತಂದೆಯ ಪ್ರೀತಿಯಲ್ಲಿ, ತಂದೆಯ ಸ್ನೇಹದಲ್ಲಿ ಲವಲೀನರಾಗಿರಬೇಕು ಅಂಥ ಮಕ್ಕಳು. ಯಾವ ಮಕ್ಕಳು ಪ್ರತಿ ಸಂಕಲ್ಪ, ಪ್ರತಿ ಶ್ವಾಸದಲ್ಲಿ, ಪ್ರತಿಯೊಂದು ಮಾತು, ಪ್ರತಿಯೊಂದು ಕರ್ಮದಲ್ಲಿ ಸ್ವತಃ ಮತ್ತು ಸಹಜವಾಗಿಯೂ ಸಹ ತಂದೆಯ ಸಮಾನರಾಗಿರ್ತಾರೆ ಅಲ್ವಾ. ಯಾರು ಲವಲೀನ ಮಕ್ಕಳಿರ್ತಾರೆ ಅಂಥವರು ತಂದೆಯ ಸಮಾನರಾಗಿರ್ತಾರೆ. ಅವರ ಶ್ವಾಸದಲ್ಲೂ ಕೂಡ ತಂದೆನೇ ಇರ್ತಾರೆ. ಶ್ವಾಸದಲ್ಲೂ ಕೂಡ ಪ್ರತಿ ಉಸಿರಿನಲ್ಲೂ ಪರಮಾತ್ಮ ತಂದೆನೇ ಬಾಬಾ. ಅಂಥ ಮಕ್ಕಳು ಅವರಿಗೆ ಲವಲೀನ ಮಕ್ಕಳು ಅಂತ ಹೇಳಲಾಗ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ. ತಂದೆಯು ಮಕ್ಕಳಿಗೆ ಯಾವ ವರದಾನವನ್ನು ಕೊಟ್ಟಿದ್ದಾರೆ? ಸಮರ್ಥ ಭಾವದ ವರದಾನವನ್ನು ಕೊಟ್ಟಿದ್ದಾರೆ ಅಲ್ವಾ. ಇವತ್ತಿನ ದಿನ ಏನಾಗಿದೆ ಅಂದರೆ, ಇದು ಜನವರಿ 18. ಈ ದಿನ ಏನಾಗಿದೆ, ಬ್ರಹ್ಮ ತಂದೆಯ ಸ್ಮೃತಿ ದಿನವೂ ಆಗಿದೆ ಮತ್ತು ಸಮರ್ಥ ದಿನವೂ ಆಗಿದೆ. ಎಲ್ಲ ಮಕ್ಕಳು ಎಷ್ಟೆಷ್ಟು ಸಮರ್ಥರಾಗಿದ್ದೀರಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳುವ ದಿನವೂ ಕೂಡ ಇದು ಆಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಇಂದಿನ ದಿನನ ಸ್ವಯಂವನ್ನು ಕೂಡ ಬೆನ್ನೆಲುಬನ್ನಾಗಿ ಮಾಡಿಕೊಂಡು ಮತ್ತು ಲವಲೀನ ಮಕ್ಕಳನ್ನು ವಿಶ್ವದಲ್ಲಿ ಸ್ಟೇಜ್ನ ಮೇಲೆ ಪ್ರತ್ಯಕ್ಷಗೊಳಿಸಿದ್ರಲ್ವಾ. ಎಷ್ಟೋ ಮಕ್ಕಳನ್ನು ಇವತ್ತಿನ ದಿನ ಪ್ರತ್ಯಕ್ಷ ಮಾಡಿದರು. ಬ್ರಹ್ಮ ತಂದೆ ಅವತ್ತು ಅವರು ಶರೀರ ಅವತ್ತು ಬಿಟ್ರಲ್ವ, ಜನವರಿ 18. ಅವಾಗ ಅವರು ಏನಾದರೂ ಬ್ರಹ್ಮ ತಂದೆ ಅವರು ಅವ್ಯಕ್ತ ಆದರು. ಆದರೆ ಎಷ್ಟೋ ಮಕ್ಕಳನ್ನು ಅಲ್ಲಿ ಏನು ಮಾಡಿದರು, ಅವರು ವಿಶ್ವದ ಸ್ಟೇಜ್ನ ಮೇಲೆ ಪ್ರತ್ಯಕ್ಷಗೊಳಿಸಿದರು. ಯಾರ್ಯಾರಲ್ಲಿ ಎಷ್ಟೆಷ್ಟು ಸಾಮರ್ಥ್ಯ ಇದೆ ಅನ್ನೋದು ಅವತ್ತಿನಿಂದ ಗೊತ್ತಾಯಿತು. ಎಷ್ಟು ಮಕ್ಕಳನ್ನು ತಯಾರು ಮಾಡಿದ್ದಾರೆ ಬಾಬಾರವರು. ಎಷ್ಟು ದಾದೀಜಿಯವರೆಲ್ಲ ಇದ್ದರು, ದಾದಿಗಳಿದ್ದರು. ಆವಾಗ ವ್ಯಕ್ತದಲ್ಲಿ ಮಕ್ಕಳನ್ನು ಪ್ರತ್ಯಕ್ಷ ಮಾಡಿದರು. ಆದರೆ ಸ್ವಯಂ ಏನಾದರೂ ಅವರು ಅವ್ಯಕ್ತ ರೂಪದಲ್ಲಿ ಅವರಿಗೆ ಜೊತೆಗಾರರಾದರು. ಅವ್ಯಕ್ತದಲ್ಲಿ ತಂದೆ ಯಾವಾಗಲೂ ಸಹಯೋಗನ ಕೊಡ್ತಾಯಿದ್ರು. ಆದರೆ ಎಲ್ಲ ಮಕ್ಕಳು ಏನಾದರೂ ಅವಾಗ ವಿಶ್ವದ ಸ್ಟೇಜ್ನ ಮೇಲೆ ಪ್ರತ್ಯಕ್ಷಗೊಳಿಸಿದರು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಬ್ರಹ್ಮ ತಂದೆ ಶರೀರ ಬಿಟ್ಟ ಮೇಲೇ ಎಲ್ಲ ದಾದೀಜಿಯವರು ಎಷ್ಟು ಚೆನ್ನಾಗಿ ಅವರು ನಿಭಾಯಿಸ್ಕೊಂಡು ಹೋದರು. ಅವರು ಎಷ್ಟು ಇದನ್ನು ಪ್ರತ್ಯಕ್ಷಗೊಳಿಸಿದರು ಅವರು ತಂದೆಯನ್ನು ಅಲ್ವಾ. ಇದು ಕಾಣಿಸ್ತು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಇಂದಿನ ದಿನ ಏನಾಗಿದೆ, ಸ್ಮೃತಿ ಮತ್ತು ಸಮರ್ಥ ದಿನ ಆಗಿದೆ ಅಲ್ವಾ. ಬಾಬಾ ಎಲ್ಲ ಮಕ್ಕಳಿಗೂ ಕೂಡ ಏನು ಮಾಡಿದ್ದಾರೆ, ಇಲ್ಲಿ ಎಲ್ಲ ಮಕ್ಕಳು ಏನಾಗಿದ್ದಾರೆ, ಸರ್ವಶಕ್ತಿವಂತರಾಗಿದ್ದಾರೆ. ಮಾಸ್ಟರ್ ಸರ್ವಶಕ್ತಿವಂತರು ಆಗಿದ್ದಾರೆ. ಇಲ್ಲಿ ಎಲ್ಲ ಸರ್ವಶಕ್ತಿವಂತರ ಮಕ್ಕಳನ್ನು ಕೂಡ ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳು ಪ್ರತ್ಯಕ್ಷ ಮಾಡುವ ಕಾರ್ಯವನ್ನು ಅಲ್ಲಿ ಕೊಡಲಾಗಿತ್ತು ಅಂತ ಬಾಬಾ ಹೇಳ್ತಿದ್ದಾರೆ. ಎಲ್ಲರೂ ಅವರವರ ಸಾಮರ್ಥ್ಯವನ್ನು ಪ್ರತ್ಯಕ್ಷ ಮಾಡೋದನ್ನು ನೋಡಿಬಿಟ್ಟು ತಂದೆಗೇನಾಗ್ತಿದೆ, ತಂದೆಯು ನೋಡಿ ಅದನ್ನ ಖುಷಿ ಪಡ್ತಾ ಇದ್ರು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಎಷ್ಟೆಷ್ಟು ಯೋಗವನ್ನು ಅಂದರೆ ಯಥಾಯೋಗ
ತಥಾಶಕ್ತಿಯಿಂದ ತಂದೆಯನ್ನು ಪ್ರತ್ಯಕ್ಷ ಮಾಡಿದರು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತ್ಯಕ್ಷ ಮಾಡಿಬಿಟ್ಟು ಎಲ್ಲರೂ ಅಲ್ಲಿ ಏನಾಯಿತು, ವಿಶ್ವ ಕಲ್ಯಾಣ ಮಾಡಿಬಿಟ್ಟು ವಿಶ್ವ ಪರಿವರ್ತನೆ ಮಾಡುವ ಕಾರ್ಯದಲ್ಲಿ ಎಲ್ಲ ಮಕ್ಕಳು ತೊಡಗಿದ್ರು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ವಾ, ಎಷ್ಟು ಸಾಮರ್ಥ್ಯ ಇದೆ ಅನ್ನೋದನ್ನು ತಂದೆಗೆ ಎಲ್ಲರೂ ಕೂಡ ತೋರಿಸ್ಕೊಟ್ರು. ಎಲ್ಲ ಮಕ್ಕಳು ಏನಾಗಿದ್ದಾರೆ ಈಗ, ಎಲ್ಲ ವಿಶ್ವ ಕಲ್ಯಾಣ ಮಾಡಿ ವಿಶ್ವ ಪರಿವರ್ತನೆ ಮಾಡೋ ಕಾರ್ಯದಲ್ಲಿ ತೊಡಗಿದ್ದೀರಾ ಮಕ್ಕಳು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ತಂದೆಯ ಮೂಲಕ ಏನಾಗಿದೆ, ಈಗ ಸರ್ವಶಕ್ತಿಗಳ ಆಸ್ತಿಯೂ ಕೂಡ ಎಲ್ಲರಿಗೂ ಸಿಕ್ಕಿದೆ ಅಲ್ವಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅದನ್ನು ಸ್ವಯಂನ ಪ್ರತಿ ಮತ್ತು ವಿಶ್ವದ ಆತ್ಮಗಳ ಪ್ರತಿ ಕಾರ್ಯದಲ್ಲಿ ನೀವು ತೊಡಗಿಸ್ಕೋಬೇಕು ಅಲ್ವಾ. ನಮಗೇನು ಸರ್ವ ಶಕ್ತಿಗಳು ಸಿಕ್ಕಿದೆನೋ ಅದನ್ನು ನಮ್ಮ ಮೇಲೂ ಕೂಡ ನಾವು ಅದನ್ನು ಉಪಯೋಗ ಮಾಡ್ಕೋಬೇಕು. ನಮಗೆ ಯಾವಾಗ ಬೇಕಾಗ್ತದೆ, ಯಾವಾಗ ಯಾವ ಶಕ್ತಿ ಬೇಕಾಗ್ತದೆ ಅದನ್ನು ನಾವು ಉಪಯೋಗ ಮಾಡ್ಕೋಬೇಕು. ಇಲ್ಲ ನಾವು ಅಂದರೆ ಅದನ್ನು ಉಪಯೋಗ ಮಾಡ್ಕೊಳ್ಳೋದಲ್ಲೇ, ಈಗ ನಮಗೆ ಸಹನಾ ಶಕ್ತಿ ಬೇಕೋ, ಅಳವಡಿಸಿಕೊಳ್ಳೋ ಶಕ್ತಿ ಬೇಕೋ, ಯಾವುದು ಶಕ್ತಿ ಬೇಕು, ನಿರ್ಣಯ ಶಕ್ತಿ. ಈಗ ಏನೇ ಒಂದು ಕಾರ್ಯಕ್ಕೆ ನಿರ್ಣಯ ತಗೊಳ್ಳುವಾಗ ಮುಂಚಿತವಾಗಿಯೇ ನಾವು ಆ ಶಕ್ತಿಯನ್ನು ಅಳವಡಿಸ್ಕೋಬೇಕು. ಆ ಶಕ್ತಿಯನ್ನು ಕರೆದುಕೊಂಡು ಆಮೇಲೆ ನಾವು ನಿರ್ಣಯನ ತಗೋಬೇಕು, ನಂತರ ಅದನ್ನು ಯೋಚಿಸಬಾರ್ದು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಬಾಪ್ ದಾದಾರವರು ಎಲ್ಲ ಮಕ್ಕಳಲ್ಲಿ ತಂದೆಯ ಸಮಾನ ಎಲ್ಲ ಮಕ್ಕಳಲ್ಲಿ ಇರುವಂತಹ ಈ ಉಮಂಗ ಉತ್ಸಾಹವನ್ನು ನೋಡಿಬಿಟ್ಟು ಎಲ್ಲ ಉಮಂಗ ಉತ್ಸಾಹ ಆಲ್ರೌಂಡ್ ಸೇವಾದಾರಿ ಮಕ್ಕಳನ್ನು ನೋಡಿ ತಂದೆಗೆ ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಮಕ್ಕಳು ಎಷ್ಟು ನಿಸ್ವಾರ್ಥ ಸೇವಾದಾರಿ, ಬೇಹದ್ದಿನ ಸೇವಾದಾರಿ ಮಕ್ಕಳಿಗೆ ತಂದೆ ಅದಕ್ಕೆ ಬಾಪ್ ದಾದಾರವರು ಬಾಬಾ ಏನು ಮಾಡ್ತಿದ್ದಾರೆ, ಪದಮದಷ್ಟು ಶುಭಾಶಯಗಳನ್ನ ನೀಡ್ತಾ ಇದ್ದಾರೆ. ಬಾಬಂಗೆ ತುಂಬ ಖುಷಿ ಆಗ್ತಾ ಇದ್ದಾರೆ. ಬಾಬಾ ಹೇಳ್ತಿದ್ದಾರೆ, ದೇಶದಲ್ಲಿರೋ ಮಕ್ಕಳಾಗಿರ್ಬೋದು, ವಿದೇಶದಲ್ಲಿರೋ ಮಕ್ಕಳಾಗಿರ್ಬೋದು, ಯಾರೂ ಏನೋ ಕಡಿಮೆ ಇಲ್ಲ. ಎಲ್ಲ ಮಕ್ಕಳು ಸಹ ಒಂದೇ ರೀತಿ ಸೇವೆಯನ್ನು ಮಾಡ್ತಾ ಇದ್ದೀರಾ. ಎಲ್ಲ ಮಕ್ಕಳು ಕೂಡ ತುಂಬ ಉಮಂಗ ಉತ್ಸಾಹದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೀರಾ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಬಾಪ್ ದಾದಾರವರು ಅದಕ್ಕೆ ಎಲ್ಲ ಮಕ್ಕಳ ಪ್ರತಿ ದಾದಾರವ್ರಿಗೆ ತುಂಬ ಖುಷಿ ಇದೆ. ಒಳಗಿಂದೊಳಗೆ ಬಾಬಾ ಹೇಳ್ತಾರೆ, ವಾ ಮಕ್ಕಳೇ ವಾ ಅಂತ ಹೇಳ್ಬಿಟ್ಟು ಗೀತೆಯನ್ನು ಹಾಡ್ತಾ ಇರ್ತಾರೆ. ತಾವೆಲ್ಲರೂ ವಾ ಮಕ್ಕಳಾಗಿದ್ದೀರಾ ಅಂತ ಬಾಬಂಗೆ ತುಂಬ ಖುಷಿ ಆಗ್ತದೆ. ಬಾಪ್ ದಾದಾರವ್ರಿಗೆ ಹೆಮ್ಮೆಯೂ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ. ನನಗೆ ಎಲ್ಲ ಮಕ್ಕಳ ಪ್ರತಿ ತುಂಬ ಹೆಮ್ಮೆ ಇದೆ ಅಂತ ಹೇಳ್ತಾರೆ. ಏಕೆಂದರೆ ಇಡೀ ಕಲ್ಪದಲ್ಲಿ ನೋಡಿ, ಯಾವ ತಂದೆ ಪ್ರತಿ ಮಗು ಸ್ವರಾಜ್ಯ ಅಧಿಕಾರಿ ರಾಜರಾಗುವಂಥವ್ರು ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ತಾವೆಲ್ಲರಿಗೇನಾಗಿದ್ದೀರ, ಸ್ವರಾಜ್ಯ ಅಧಿಕಾರಿ ರಾಜರಾಗಿದ್ದೀರಾ ಅಲ್ವಾ ಅಂತ ಬಾಬಾ ಹೇಳ್ತಿದ್ದಾರೆ ಅಲ್ವಾ. ನಿಮ್ಮ ಸ್ವರಾಜ್ಯ ಅಧಿಕಾರಿಗೆ ನೀವು ರಾಜರಾಗಿದ್ದೀರಾ, ಪ್ರಜೆಗಳಂತೂ ಆಗಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಪ್ರಜೆಗಳಂತೂ ಆಗಿಲ್ಲ ತಾನೇ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕೆಲವು ಮಕ್ಕಳು ಹೇಳ್ತಾರಂತೆ, ತಂದೆ ಜೊತೆ ವಾರ್ತಾಲಾಪ ಮಾಡುವಾಗ ಕೇಳ್ತಾರಂತೆ, ಬಾಬಾ ನಾವು ಭವಿಷ್ಯದಲ್ಲಿ ಏನಾಗ್ತೀವಿ ಅಂತ ಕೇಳ್ತಾರಂತೆ. ಅದನ್ನು ನಮಗೆ ಸಾಕ್ಷಾತ್ಕಾರ ಮಾಡಿಸಿ ಆ ಚಿತ್ರನ ತೋರಿಸಿ ಅಂತ ಹೇಳ್ತಾರಂತೆ. ಹಳೆಯ ಮಕ್ಕಳು ಹೇಳ್ತಾರಂತೆ, ಆವಾಗ ಜಗದಂಬ ತಾಯಿ ಈ ಥರ ನಮಗೆ ಸಾಕ್ಷಾತ್ಕಾರ ಮಾಡಿಸ್ತಾಯಿದ್ರು, ಮಾಡಿಸಿ ಅಂತ ಬಾಬಂಗೆ ಈಗ ಕೇಳಿದರೆ ಅದಕ್ಕೆ ಬಾಬಾ ಏನು ಹೇಳ್ತಾರೆ, ಈಗ ಬಾಬಾ ಹೇಳ್ತಿದ್ದಾರೆ, ನಾನು ಪ್ರತಿಯೊಬ್ಬ ಮಗುವಿಗೂ ಕೂಡ, ಎಲ್ಲ ಮಕ್ಕಳಿಗೂ ಕೂಡ ತಂದೆ ಏನು ಮಾಡಿದ್ದಾರೆ, ಈಗ ದರ್ಪಣವನ್ನು ಕೊಟ್ಟಿದ್ದಾರೆ ಅಲ್ವಾ. ಬಾಬಾ ಹೇಳ್ತಾರೆ, ನಾನು ವಿಚಿತ್ರವಾದ ದರ್ಪಣ ಕೊಟ್ಟಿದ್ದೀನಲ್ವಾ, ದರ್ಪಣದಲ್ಲಿ ನೋಡ್ಕೊಳ್ಳಿ ನಾನು ಯಾರು ಅಂತ ಹೇಳಿಬಿಟ್ಟು ಅಂತ ಹೇಳ್ತಾರೆ. ನನ್ನ ಭವಿಷ್ಯದ ತಮ್ಮ ಭವಿಷ್ಯದ ಚಿತ್ರವನ್ನು ನೋಡ್ಕೋಬೋದಲ್ವಾ, ಅದರಲ್ಲೇ ನೀವು ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನೋಡಿ, ಇದು ಏನಂದರೆ ನಿಮ್ಮ ಪುರುಷಾರ್ಥ ನೀವು ಎಷ್ಟೆಷ್ಟು ಮಾಡಿರ್ತೀರ ಅಂತ ಅದು ನಿಮಗೆ ಗೊತ್ತಿರುತ್ತಲ್ವ. ನಮಗೆಲ್ರಿಗೂ ನಾವು ಎಷ್ಟೆಷ್ಟು ತಂದೆ ನೆನಪು ಮಾಡಿದ್ದೀವಿ, ಎಷ್ಟೆಷ್ಟು ನಮ್ಮ ಪಾಪಕರ್ಮಗಳು ಭಸ್ಮ ಆಗಿದೆ. ನಾನು ಇವತ್ತು ಏನು ಮಾಡಿದೆ, ನೆನ್ನೆ ಏನು ಮಾಡಿದೆ, ಇವತ್ತು ಏನು ಮಾಡಿದೆ, ನಾನು ಎಷ್ಟು ಜನಕ್ಕೆ ಜ್ಞಾನ ಕೊಟ್ಟಿದ್ದೀನಿ, ನಾನು ಎಷ್ಟು ಕಲ್ಯಾಣಕಾರಿ ಆತ್ಮ ಆಗಿದ್ದೀನಿ, ಇದೆಲ್ಲ ನೋಡಿದರೆ ನಮಗೆ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗ್ತದೆ. ನಾವು ಈಗ ವರ್ತಮಾನ ಸಮಯದಲ್ಲಿ ನಮ್ಮ ಸ್ವರಾಜ್ಯ ಸ್ಥಿತಿಯಲ್ಲಿ ನಾವು ಸ್ವರಾಜ್ಯದ ಸ್ಥಿತಿಯ ದರ್ಪಣವನ್ನು ನೋಡ್ಕೋಬೇಕು ಅಲ್ವಾ.
ಇದರಲ್ಲಿ ನೋಡಿಕೊಂಡ್ರೆ ನಾವು ವರ್ತಮಾನ ಸಮಯದಲ್ಲಿ ಯಾರೆಷ್ಟು ಸ್ವರಾಜ್ಯ ಅಧಿಕಾರಿಯಾಗಿದ್ದೀರಾ, ಆಗಿದ್ದೀರೋ ಅಥವಾ ಇಲ್ವೋ ಅಂತ ಹೇಳಿ ಆವಾಗ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗ್ತದೆ. ಆ ಸ್ವರಾಜ್ಯ ಅಧಿಕಾರಿಗಳಾಗ್ಬಿಟ್ಟು ಅದರ ಅನುಸಾರ ನಡೀತಾ ಇದ್ದೀರಾ, ವಿಶ್ವ ರಾಜ್ಯದ ಅಧಿಕಾರಿಗಳಾಗ್ತೀರಾ. ಯಾರು ಸ್ವರಾಜ್ಯದ ಅಧಿಕಾರಿಯಾಗಿರ್ತಾರೆ ಅವರು ವಿಶ್ವ ರಾಜ್ಯದ ಅಧಿಕಾರಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಅದಕ್ಕೋಸ್ಕರ ತಮ್ಮನ್ನು ತಾವು ನೋಡ್ಕೊಳ್ಳಿ, ನಾನು ಸದಾ ಸ್ವರಾಜ್ಯ ಅಧಿಕಾರಿ ಆಗಿದ್ದೇನೆಯೇ, ಅಥವಾ ಕೆಲವೊಮ್ಮೆ ಆಗೋದು, ಕೆಲವೊಮ್ಮೆ ಅಧೀನ ಆಗಿದ್ದೀನ, ನಾನು ನನ್ನ ಕರ್ಮೇಂದ್ರಿಯಗಳಿಗೆ ಅಧೀನ ಆಗಿದ್ದೀನ ಅಥವಾ ಕೆಲವೊಮ್ಮೆ ಅಧಿಕಾರಿ ಆಗಿದ್ದೀನ ಎಂದು ದರ್ಪಣದಲ್ಲಿ ನೋಡ್ಕೊಳ್ಳಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಯಾರು ನಿಮ್ಮ ಸ್ವರಾಜ್ಯ ಅಧಿಕಾರಿ ಆಗಿರ್ತೀರೋ ಅವರು ವಿಶ್ವ ರಾಜ್ಯ ಅಧಿಕಾರಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಅದಕ್ಕೋಸ್ಕರ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ನಿಮ್ಮ ದರ್ಪಣದಲ್ಲಿ. ನಾನು ಕೆಲವೊಮ್ಮೆ ಅಥವಾ ಏನಾದರೂ ನಾನು ಅಧಿಕಾರಿ ಆಗಿದ್ದೀನೋ, ಇಲ್ಲ ಕೆಲವೊಮ್ಮೆ ನಾನು ಮೋಸ ಹೋಗ್ತಾ ಇದ್ದೀನೋ, ನನ್ನ ಕಣ್ಣುಗಳಿಂದ ಮೋಸ, ನನ್ನ ಮನಸ್ಸಿನಿಂದ ಮೋಸ, ಮನಸ್ಸು, ಬಾಯಿ ಎಲ್ಲ ನನ್ನ ಕರ್ಮೇಂದ್ರಿಯಗಳಿಂದ ಮತ್ತು ಕಿವಿಗಳು ಸಹ ಅಲ್ವಾ ಮೋಸಗೊಳಿಸ್ತದೆ. ವ್ಯರ್ಥ ಮಾತುಗಳು ಅದು ಕೇಳಬಾರ್ದು ಅಂದ್ಕೊಂಡಿರ್ತೀವಿ, ಅದು ಮತ್ತು ಕೇಳಿಬಿಡ್ತೀವಿ. ಅಲ್ಲಿ ಏನಾಗ್ತದೆ, ಕೇಳೋ ಆಸಕ್ತಿ ಬಂದುಬಿಡ್ತದೆ ಅಲ್ವಾ. ಈ ಕಣ್ಣುಗಳಿಂದನೂ ಅಷ್ಟೇ, ಇದನ್ನು ನೋಡಬಾರ್ದು ಅಂತ ಮತ್ತು ಹೋಗಿ ನೋಡ್ತೀರಾ. ಮನಸ್ಸು ಚಂಚಲ, ಮನಸ್ಸು ಅದು ನಾನು ಶುದ್ಧವಾಗಿರೋದನ್ನೇ ಯೋಚನೆ ಮಾಡಬೇಕು, ಬೇಡ ವ್ಯರ್ಥ ಬೇಡ ಅಂತಂದ ಮತ್ತು ವ್ಯರ್ಥ ಸಂಕಲ್ಪ, ಇಲ್ಲ ಬೇರೆ ಯಾರ್ದೋ ಸಂಕಲ್ಪ, ಅವ್ರು ಹೀಗೆ ಇವ್ರು ಹಾಗೆ ಆ ಥರ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ, ಚೆಕ್ ಮಾಡ್ಕೊಳ್ಳಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಅದನ್ನು ಕೇಳೋಕ್ಕೆ ಆಸಕ್ತಿ ಬಂದುಬಿಡ್ತದೆ ಒಂದು ವೇಳೆ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಯಾವುದೇ ಕರ್ಮೇಂದ್ರಿಯಗಳು ಮೋಸಗೊಳಿಸ್ತಾ ಇದೆ, ಅದಕ್ಕೆ ನೀವು ಪರವಶ ಆಗ್ತಾ ಇದ್ದೀರಾ. ಇದರಿಂದ ಏನು ಸಿದ್ಧ ಆಗ್ತದೆ ಹೇಳಿ, ತಂದೆ ಮೂಲಕ. ಅದಕ್ಕೆ ಯಾವ ಸರ್ವಶಕ್ತಿಗಳು ವರದಾನದಲ್ಲಿ ಸಿಕ್ಕಿದೆಯೋ, ಹಾಗೂ ಆಸ್ತಿಯಲ್ಲಿ ಸಿಕ್ಕಿದೆಯೋ ಆ ಕಂಟ್ರೋಲಿಂಗ್ ಪವರ್ ಮತ್ತು ರೂಲಿಂಗ್ ಪವರ್ ಇಲ್ಲ ಅಂತ ಏನಾಗ್ತದೆ, ಇಲ್ಲ ಅಂದಾಗ ನೀವು ಯೋಚನೆ ಮಾಡಬೇಕಾಗ್ತದೆ ಅಲ್ವಾ. ನಿಮಗೆ ಪರಮಾತ್ಮ ತಂದೆಯಿಂದ ಅಷ್ಟು ಸರ್ವಶಕ್ತಿಗಳನ್ನ ಪಡ್ಕೊಂಡಿದ್ದೀರಾ. ಇಲ್ಲಿ ಏನಾಗಿದೆ, ನಿಮಗೆ ನೀವು ನಿಮ್ಮ ಸ್ವಮಾನದಲ್ಲಿ ನೀವು ಸ್ಥಿತ ಆಗಲಿಕ್ಕಾಗೋದಿಲ್ಲ. ನೀವು ಸ್ವರಾಜ್ಯ ಅಧಿಕಾರಿ ಆಗಲಿಕ್ಕಾಗಲ್ಲ. ನಿಮ್ಮ ಕರ್ಮೇಂದ್ರಗಳನ್ನು ನೀವು ಕಂಟ್ರೋಲ್ ಮಾಡಬೇಕು ಮತ್ತು ಅವನ್ನ ಆಡಳಿತ ನಿಮ್ಮಲ್ಲಿ ನೀವು ಕಂಟ್ರೋಲ್ ಮಾಡೋ ಪವರು ಮತ್ತು ಆಡಳಿತ ಮಾಡುವ ಪವರ್ ಇಲ್ಲ ಅಂತ ಹೇಳಿಬಿಟ್ರೆ ಅವರು ಹೆಂಗೆ ನೀವು ಸ್ವಯಂನ ಮೇಲೆ ನೀವು ಆಡಳಿತ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ರೆ ನೀವು ವಿಶ್ವದ ಮೇಲೆ ಹೇಗೆ ಆಡಳಿತ ಮಾಡ್ತೀರಾ ಅಲ್ವಾ. ನಾವು ಫಸ್ಟ್ ಏನು ಮಾಡಬೇಕೀಗ, ಮೊದಲು ತಮ್ಮ ಮೇಲೆ ನಾವು ಸ್ವಯಂನ ಮೇಲೆ ಆಡಳಿತ ಮಾಡ್ಕೊಳ್ಳೋದ್ರಲ್ಲಿ ನಾವು ಸಂಪೂರ್ಣ ಆಗಬೇಕಾಗಿದೆ. ಆವಾಗಲೇ ಏನಾಗ್ತದೆ, ವಿಶ್ವದ ಮೇಲೆ ಆಡಳಿತ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಈಗ ವರ್ತಮಾನ ಸ್ಥಿತಿಯಲ್ಲಿ ನೀವು ಏನಾಗಬೇಕು, ಸ್ವರಾಜ್ಯದ ಅಧಿಕಾರಿಯ ದರ್ಪಣದಲ್ಲಿ ನೀವು ಪರಿಶೀಲನೆ ಮಾಡ್ಕೋಬೇಕಾಗಿದೆ ಅಲ್ವಾ. ದರ್ಪಣ ಅಂತೂ ಎಲ್ರಿಗೂ ಸಿಕ್ಕಿದೆ. ದರ್ಪಣದಲ್ಲಿ ಏನು ಮಾಡಬೇಕು ಈಗ, ದರ್ಪಣ ಕನ್ನಡಿ ಅಂತೂ ಎಲ್ರಿಗೂ ಸಿಕ್ಕಿದೆ. ಈಗ ಚೆಕ್ ಮಾಡ್ಕೊಳ್ಳಿ, ಅದರಲ್ಲಿ ದರ್ಪಣ ಕನ್ನಡಿಯಲ್ಲಂತೂ ಏನೂ ಕಲೆ ಇಲ್ಲ ತಾನೆ ಅಂತ ಕೇಳ್ತಾ ಇದ್ದಾರೆ ಬಾಬಾ ಅಲ್ವಾ. ಈಗ ನೋಡಿ, ನೀವು ಸ್ಥೂಲವಾಗಿ ಮನೆಯಲ್ಲಿ ಏನು ಕನ್ನಡಿ ಇದ್ದಾಗ ಆ ಕನ್ನಡಿಯಲ್ಲಿ ಏನಾದರೂ ಕಲೆ ಇದ್ದರೆ ನೀವು ಮುಖ ಅಲ್ಲಿ ನೋಡ್ಕೊಳ್ಳುವಾಗ ಕನ್ನಡಿಯಲ್ಲಿ ಕಲೆ ಇದೆ, ಅದು ಕಾಣಿಸ್ತಾ ಇದೆ ಅಂತ ಅದನ್ನು ಒರೆಸ್ಬಿಟ್ಟು ನೋಡ್ಕೊಳ್ತೀರ. ಅವಾಗ ಏನಾಗ್ತದೆ, ಮುಖ ಕ್ಲಿಯರಾಗಿ ಕಾಣ್ತಾ ಇದೆ. ಅದಕ್ಕೆ ಏನಾಗ್ತಿದೆ, ಬಾಬಾ ಹೇಳ್ತಿದ್ದಾರೆ, ಈಗ ನೀವು ದರ್ಪಣವು ಏನಾಗಿರಬೇಕು, ಸ್ಪಷ್ಟವಾಗಿದೆನಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಬಾಬಾ ದರ್ಪಣ ಯಾವಾಗಲೂ ಸ್ಪಷ್ಟವಾಗಿ ಇಟ್ಕೊಳ್ಳಿ, ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಇಟ್ಕೊಳ್ಳಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಅದಕ್ಕೆ ಎಲ್ಲರಿಗೂ ಬಾಬಾ ಟೈಟಲ್ ಕೊಟ್ಟಿದ್ದಾರಲ್ವಾ, ಮಾಸ್ಟರ್ ಸರ್ವಶಕ್ತಿವಂತ ಅಂತ ಎಲ್ಲ ಮಕ್ಕಳಿಗೂ ಬಾಬಾ ಏನು ಟೈಟಲ್ ಬಿರುದನ್ನು ಕೊಟ್ಟಿದ್ದಾರೆ. ಬರೀ ನೀವೇನಾಗಿದ್ದೀರಿ ಈಗ ಮಾಸ್ಟರ್ ಶಕ್ತಿವಂತರಲ್ಲ, ಬರೀ ಶಕ್ತಿವಂತರಲ್ಲ, ನೀವು ಮಾಸ್ಟರ್ ಸರ್ವಶಕ್ತಿವಂತ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಥರ ಟೈಟಲನ್ನು ಬಾಬಾ ಕೊಟ್ಟಿದ್ದಾರೆ. ಅದಕ್ಕೆ ಕೆಲವು ಮಕ್ಕಳು ವಾರ್ತಾಲಾಪ ಮಾಡುವಾಗ ಬಾಬಾಂಗೂ ಕೇಳ್ತಾರಂತೆ, ಬಾಬಾ ನಮಗೆ ಕೆಲವೊಮ್ಮೆ ನೀವು ಬಾಬಾ ತಾವಂತೂ ಸರ್ವಶಕ್ತಿಗಳನ್ನ ಎಲ್ಲ ನಮಗೆ ಕೊಟ್ಟಿದ್ದೀರಾ, ಆದರೆ ಆ ಶಕ್ತಿಗಳು ಕೆಲವೊಮ್ಮೆ ಸಮಯದಲ್ಲಿ ಕೆಲಸ ಮಾಡ್ತದೆ, ಕೆಲವು ಸಮಯದಲ್ಲಿ ನಮಗೆ ಅದೇನಾಗ್ತದೆ, ಇಮರ್ಜ್ ಆಗಲ್ಲ, ನೆನಪೇ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಕಳೆದು ಹೋದ್ಮೇಲೆ ಅದನ್ನು ನೆನಪು ಮಾಡಿಕೊಂಡ್ರೆ
ಆಗುತ್ತದ ಅದು ಅಂತ ಬಾಬಾ ಹೇಳ್ತಾರೆ. ಅದನ್ನು ನೀವು ಮೊದಲೇ ನೆನಪು ಮಾಡ್ಕೋಬೇಕು. ಯಾವಾಗಲೂ ಯಾವ ಸಮಯದಲ್ಲಿ ನಾವು ಶಕ್ತಿಯನ್ನು ಆಹ್ವಾನ ಮಾಡ್ತೀರೋ ಆ ಸಮಯದಲ್ಲಿ ಏನಾಗಿರಬೇಕು, ನಾವು ಪರಿಶೀಲನೆ ಮಾಡ್ಕೋಬೇಕು. ನಾನು ಮಾಲೀಕನಾಗಿ ಆಸನದ ಮೇಲೆ ಸ್ಥಿತನಾಗಿದ್ದೇನೆ ಅಲ್ವಾ. ನಾನು ಏನಾಗಬೇಕು, ನಾನು ಈ ಮೃಕುಟಿಯ ಮಧ್ಯದಲ್ಲಿ ಆತ್ಮನಾಗಿ ನಾನು ಸ್ಥಿತನಾಗಿರಬೇಕು. ನಾನು ಆತ್ಮನಾಗಿ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದಾಗ ಮಾತ್ರ ಅವು ಆಹ್ವಾನ ಮಾಡಿದಾಗ ಬರ್ತದೆ ಅಲ್ವಾ. ಮೊದಲು ನಾವು ಅದನ್ನು ಚೆಕ್ ಮಾಡ್ಕೋಬೇಕು. ನಾನು ಆತ್ಮ, ನಾನು ಚೈತನ್ಯ ಸ್ವರೂಪ ಆತ್ಮನಾಗಿ ನನ್ನ ಮೃಕುಟಿಯ ಮಧ್ಯದ ಸಿಂಹಾಸನದಲ್ಲಿ ನಾನು ಸ್ಥಿತನಾಗಿರಬೇಕು. ನನ್ನ ಆಸನದಲ್ಲಿ ನಾನು ಸ್ಥಿತನಾಗಿದ್ದಾಗ ಮಾತ್ರ ಅದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಈಗ ಅಲ್ಲಿ ಸ್ಥಿತರೇ ಆಗಿರಲಿಲ್ಲವೆಂದರೆ ಅಂಥವರು ಆಜ್ಞೆಯನ್ನು ಯಾರು ಪಾಲನೆ ಮಾಡ್ತಾರೆ? ನಾವು ಹೆಂಗೆ ಸ್ವರಾಜ್ಯ ಅಧಿಕಾರಿ ಆಗಲಿಕ್ಕೆ ಸಾಧ್ಯ ಆಗ್ತದೆ? ಈಗ ನೋಡಿ, ಯಾರೇ ಆಗಲಿ, ಈ ಒಬ್ಬರು ಪ್ರಧಾನಮಂತ್ರಿ ಆಗಲಿ, ಅವರು ಆ ಸ್ಥಾನದಲ್ಲಿ ಕೂತ್ಬಿಟ್ಟು ಅವರು ಆಜ್ಞೆಯನ್ನು ಮಾಡಿದರೆ ಯಾರಾದರೂ ಪಾಲಿಸ್ತಾರೆ ಅಲ್ವಾ. ಅವರಿಗೆ ಆ ಸ್ಥಾನ ಹೋಯ್ತು ಅಂದಮೇಲೆ ಅವರು ಆಜ್ಞೆ ಮಾಡಿದರೆ ಅದು ಆಗೋದಿಲ್ಲ. ಅದೇ ರೀತಿ ನೀವು ನಿಮ್ಮ ಸ್ವಮಾನದಲ್ಲಿ ಸ್ಥಿತರಾಗಿರಬೇಕು. ಆಜ್ಞೆ ಮಾಡಿ ಆವಾಗ ಎಲ್ಲ ಯಾವುದೇ ನೀವು ಅದು ಪಾಲಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ಮಗುವಿಗೂ ಇಲ್ಲಿ ಅಥಾರಿಟಿಯನ್ನು ಕೊಟ್ಟಿದ್ದಾರೆ. ಯಾರು? ತಂದೆ ಕೊಟ್ಟಿದ್ದಾರೆ ನಮಗೆ ಅಲ್ವಾ. ಇದೇನಾಗಿದೆ? ಪರಮಾತ್ಮನ ಅಥಾರಿಟಿ ಆಗಿದೆ. ಇದು ಪರಮಾತ್ಮ ನಮಗೆ ಪ್ರತಿಯೊಬ್ಬ ಮಗುವಿಗೂ ಕೊಟ್ಟಿದ್ದಾರೆ. ಇದು ಬೇರೆ ಯಾರೋ ಮಹಾತ್ಮರೋ ಅಥವಾ ಬೇರೆ ಯಾರೋ ಮಾನವರು ಕೊಟ್ಟಿರುವ ಇದು ಅಲ್ಲ. ಇದು ನಮಗೆ ತಂದೆ ಕೊಟ್ಟಿದ್ದಾರೆ. ತಂದೆ ನಮಗೆ ಈ ಅಧಿಕಾರವನ್ನು ಕೊಟ್ಟಿದ್ದಾರೆ. ಈ ಸ್ಥಿತಿಯಲ್ಲಿ ಸ್ಥಿತರಾಗಿ ಯಾವುದೇ ಶಕ್ತಿಗೆ ಆಜ್ಞೆ ಮಾಡಿ ಆಗ ಅದೇನಾಗ್ತದೆ, ನಿಮ್ಮ ಬಳಿ ಬರ್ತದೆ, ನಿಮಗೆ ಹಾಜರಾಗ್ತದೆ. ತಂದೆ ಕೊಟ್ಟಿರುವಂಥ ಎಷ್ಟು ಶಕ್ತಿಗಳು ಅಲ್ವಾ. ಅಷ್ಟಶಕ್ತಿಗಳು, ಸರ್ವಶಕ್ತಿಗಳನ್ನು ನೀವು ನಿಮಗೆ ಸಮಯಕ್ಕೆ ಯಾವಾಗ ಬೇಕೋ ಆವಾಗ ಆಜ್ಞೆ ಮಾಡಿ ಕರೆಸ್ಕೊಳ್ಳಿ. ಆವಾಗ ಅದು ಹಾಜರಾಗ್ತದೆ. ಇಲ್ಲ ಅಂದರೆ ಅದು ಬರಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ನಿಮಗೆ ಮೇಲೆ ಏನಾಗ್ತದೆ, ಆ ಸರ್ವಶಕ್ತಿಗಳ ಮುಂದೆ ಯಾವುದೇ ಈ ಮಾಯೆ ಅಥವಾ ಈ ಪ್ರಕೃತಿ ಸ್ವಭಾವ ಸಂಸ್ಕಾರ ಎಲ್ಲ ಏನಾಗ್ತದೆ, ದಾಸಿ ಆಗಿಬಿಡುತ್ತೆ ಅಂತ ಬಾಬಾ ಹೇಳ್ತಾರೆ. ನೀವು ಆ ಸರ್ವಶಕ್ತಿಗಳನ್ನು ಅಳವಡಿಸ್ಕೊಳ್ಳಿ, ಅದನ್ನೆಲ್ಲ ಉಪಯೋಗ ಮಾಡ್ಕೊಳ್ಳಿ. ಆವಾಗ ಏನಾಗ್ತದೆ, ಅವೆಲ್ಲ ನಿಮಗೆ ದಾಸಿ ಆಗಿಬಿಡುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಾರೆ. ಆವಾಗ ಅವು ಕಾಯ್ತಾ ಇರ್ತದೆ. ಮಾಲೀಕರು ನಮ್ಗೆ ಯಾವಾಗ ಆಜ್ಞೆ ಕೊಡ್ತಾರೆ, ನನಗೆ ಯಾವಾಗ ಈ ಆಜ್ಞೆ ಸಿಗ್ತದೆ, ಮಾಲೀಕ ನನಗೆ ಯಾವಾಗ ಆಜ್ಞೆ ಕೊಡ್ತಾನೆ ಅಂತೇಳಿ ಕಾಯ್ತಾ ಇರುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಇಂದು ಸಮರ್ಥ ದಿನ ಆಗಿರೋದ್ರಿಂದ ಬಾಪ್ ದಾದರವರು ಎಲ್ಲರಲ್ಲಿರುವ ಸಾಮರ್ಥ್ಯವಿದೆ ಅದನ್ನು ಚೆಕ್ ಮಾಡ್ತಾ ಇದ್ದಾರೆ, ಅದನ್ನು ರಿವೈಸ್ ಮಾಡಿಸ್ತಾ ಇದ್ದಾರೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಯಾರ್ಯಾರಲ್ಲಿ ಏನೇನು ಸಾಮರ್ಥ್ಯ ಇದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲವೊಂದು ಸರಿ ಮಕ್ಕಳು ಏನು ಮಾಡಿಬಿಡ್ತಾರೆ, ತುಂಬ ಶಕ್ತಿಹೀನರು ಆಗಿಬಿಡ್ತಾರೆ ಅಂತ ಬಾಬಾ ಇಲ್ಲಿ ಹೇಳ್ತಾರೆ. ಆದ್ದರಿಂದ ಬಾಬಾ ಬಾಪ್ ದಾದಾ ನೋಡಿದ್ದಾರೆ, ಮೆಜಾರಿಟಿ ಮಕ್ಕಳಲ್ಲಿ ಲೀಕೇಜ್ ಇದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಶಕ್ತಿಗಳು ಲೀಕೇಜ್ ಆಗೋ ಕಾರಣ ಏನಾಗ್ಬಿಡ್ತದೆ, ಅವರು ಎಲ್ಲ ಶಕ್ತಿಗಳು ಕಡಿಮೆ ಆಗ್ತಾ ಹೋಗ್ತದೆ ಅಂತ ಹೇಳ್ತಿದ್ದಾರೆ. ಮತ್ತು ವಿಶೇಷವಾಗಿ 2 ಮಾತುಗಳನ್ನು ನಾನು ಲೀಕೇಜ್ ನೋಡಿದ್ದೇನೆ ಅಂತ ಹೇಳ್ತಿದ್ದಾರೆ. ಅವು ಎರಡು ಯಾವುದಪ್ಪ ಅಂತ ಹೇಳಿದರೆ ಸಮಯ ಮತ್ತು ಸಂಕಲ್ಪ ಅಂತ ಹೇಳ್ತಿದ್ದಾರೆ. ಸಮಯ ಮತ್ತು ಸಂಕಲ್ಪವನ್ನು ವ್ಯರ್ಥವಾಗಿ ಹೋಗ್ತಾ ಇದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಬಾಬಾ ಎಷ್ಟು ಮಕ್ಕಳನ್ನು ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ. ಮಕ್ಕಳು ಎಲ್ಲಿ ಸಮಯ ವ್ಯರ್ಥ ಮಾಡೋದು, ಸಮಯ ವೇಸ್ಟ್ ಮಾಡ್ತಾರೆ, ಟೈಮನ್ನು ಅಲ್ವಾ, ಟೈಮನ್ನು ವೇಸ್ಟ್ ಮಾಡ್ತೀರ. ಮತ್ತು ಸಂಕಲ್ಪ, ವ್ಯರ್ಥ ಸಂಕಲ್ಪ, ಇದೆರಡರಲ್ಲಿ ನಿಮಗೆ ಲೀಕೇಜ್ ಆಗ್ತಾಯಿದೆ ಅಂತ ಬಾಬಾ ಎಲ್ಲ ಹೇಳ್ತಾ ಇದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಇದರಲ್ಲಿ ನೀವು ಇದರಲ್ಲಿ ಕೆಟ್ಟದ್ದು ಯಾವುದೂ ಆಗಿರಲ್ಲ ಅಂತ ಬಾಬಾ ಎಲ್ಲ ಹೇಳ್ತಾ ಇದ್ದಾರೆ. ಆದರೆ ವ್ಯರ್ಥ ಸಮಯದಲ್ಲಿ ಕೆಟ್ಟ ಕಾರ್ಯವನ್ನಂತೂ ಮಾಡೋದಿಲ್ಲ ಅಂತ ಬಾಬಾ ಎಲ್ಲ ಹೇಳ್ತಾ ಇದ್ದಾರೆ. ವ್ಯರ್ಥ ಮಾಡ್ತಾ ಇದ್ದೀರಾ ಅಷ್ಟೇ. ಇಲ್ಲಿ ಏನಾಗ್ತಿದೆ, ನೀವು ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀರಾ ಮತ್ತು ಸಂಕಲ್ಪನ ವ್ಯರ್ಥ ಮಾಡ್ತಾ ಇದ್ದೀರಾ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಇದರಲ್ಲಿ ನಿಮ್ದು ಏನು ಇಲ್ಲಿ ಏನಾಗ್ತಿದೆ, ಇಲ್ಲಿ ಕೆಟ್ಟದ್ದು ಯಾವುದೋ ನಿಮಗೆ ಸೇರ್ಕೊಳ್ತಾ ಇಲ್ಲ, ಆದರೆ ವೇಸ್ಟ್ ಮಾಡ್ತಾ ಇದ್ದೀರಾ, ಜಮಾ ಮಾಡ್ಕೊಳ್ತಾ ಇಲ್ಲ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ.
ಈಗ ನಾವು ನೋಡ್ಕೊಳ್ತೀವಲ್ಲ, ಚೆಕ್ ಮಾಡ್ತೀವಿ, ಇವತ್ತು ನಾನು ಏನಾದರೂ ಕೆಟ್ಟ ಕೆಲಸ ಮಾಡಿದ್ನಾ, ಕೆಟ್ಟ ಕರ್ಮ ಮಾಡಿದ್ನಾ, ಕೆಟ್ಟ ಸಂಕಲ್ಪ ಮಾಡಿದ್ನಾ, ಯಾರಿಗಾದರೂ ನೋವು ಕೊಟ್ಟನಾ, ಬೇಜಾರು ಮಾಡಿದ್ನಾ ಅಂತ ಚೆಕ್ ಮಾಡ್ಕೊಳ್ತೀರಲ್ವ. ಇಡೀ ದಿನದ ನಿಮ್ಮದು ದಿನಚರಿಯನ್ನು ಚೆಕ್ ಮಾಡ್ತೀರಾ. ಆದರೆ ಬಾಬಾ ಹೇಳ್ತಿದ್ದಾರೆ, ನೀವು ನಾನು ಜಮಾ ಏನು ಮಾಡಿಕೊಂಡೆ ಅಂತನೂ ನೀವು ಚೆಕ್ ಮಾಡ್ಕೋಬೇಕು. ನಾನು ದುಃಖ ಕೊಡಲಿಲ್ಲ, ನೋವು ಕೊಟ್ಟಿಲ್ಲ ಅಂತ ಆಯಿತು ಅದಾಯಿತು. ಆದರೆ ನೀವು ನಾನು ಜಮಾ ಮಾಡ್ಕೊಂಡ್ಯಾ, ಇವತ್ತು ಎಷ್ಟು ನಾನು ಜಮಾ ಮಾಡಿಕೊಂಡೆ ಪರಮಾತ್ಮನಿಂದ, ನಾನು ಎಷ್ಟು ಜನಕ್ಕೆ ಸುಖ ಕೊಟ್ಟೆ, ಎಷ್ಟು ಆತ್ಮಗಳಿಗೆ ನನ್ನಿಂದ ಸುಖ ಸಿಕ್ತು, ಸುಖದ ಅನುಭೂತಿ ಆಯಿತು. ನಾನು ಯಾರಿಗೂ ಅಶಾಂತಿ ಮಾಡಿಲ್ಲ, ಆದರೆ ಶಾಂತಿಯ ವೈಬ್ರೇಷನ್ ಎಷ್ಟು ಹರಡಿಸಿದ್ದೀನಿ ನಾನು. ಈ ಥರ ಚೆಕ್ ಮಾಡ್ಕೊಳ್ಳಿ. ನಾನು ಶಾಂತಿ ದೂತನಾಗಿ ಎಷ್ಟು ಆತ್ಮರಿಗೆ ಶಾಂತಿಯನ್ನು ಕೊಟ್ಟೆನೋ, ಅಥವಾ ವಾಯುಮಂಡಲದ ಮೂಲಕ ಅಥವಾ ವೈಬ್ರೇಷನ್ ಮೂಲಕ ನಾನು ಎಷ್ಟು ಜನಕ್ಕೆ ಶಾಂತಿಯನ್ನು ಕೊಟ್ಟೆನೋ. ಇವಾಗ ಏನಾಗಿದೆ, ಇದು ಅತಿ ಕಡಿಮೆ ಸಮಯವಾಗಿದೆ ಅಲ್ವಾ. ಈಗ ಸಮಯನೇ ಇಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ಈಗ ನೀವು ಬರೀ ಪುರುಷಾರ್ಥಿಗಳೆಲ್ಲ ತೀವ್ರ ಪುರುಷಾರ್ಥವನ್ನು ಮಾಡಬೇಕಾಗಿದೆ. ಇದೇನಾಗಿದೆ, ಪುರುಷೋತ್ತಮ ಕಲ್ಯಾಣಕಾರಿ ಜಮಾ ಮಾಡ್ಕೊಳ್ಳೋ ಸಮಯವಾಗಿದೆ. ಈಗ ಎಲ್ಲರೂ ಜಮಾ ಮಾಡ್ಕೋಬೇಕು. ಎಷ್ಟು ಜಮಾ ಮಾಡ್ಕೊಳ್ತೀರೋ ಅಷ್ಟು ಹೆಚ್ಚುತ್ತಾ ಹೋಗ್ತದೆ, ಅಷ್ಟು ಸಿಗ್ತಾ ಹೋಗ್ತದೆ. ಮತ್ತು ಹಂಚ್ತಾ ಹೋಗಬೇಕು, ಕೊಡಬೇಕು, ಕಲ್ಯಾಣಕಾರಿ ಆತ್ಮ ಆಗಬೇಕು. ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇದು ಪ್ರತಿ ಗಳಿಗೆನೂ ನೆನ್ಪಿಟ್ಕೋಬೇಕು ಎಲ್ಲ ಮಕ್ಕಳು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಏಕೆಂದರೆ ನಮಗೆ ಈ ಸಮಯ ಇನ್ನಿರೋದು ಕೆಲವೇ ವರ್ಷಗಳು. ಈ ಸಮಯ ಬಿಟ್ಟರೆ ಮತ್ತೆ ನಮಗೆ ಸಿಗೋದಿಲ್ಲ. ಆದ್ದರಿಂದ ಇದನ್ನು ಪ್ರತಿ ಗಳಿಗೆ ನೆನ್ಪಿಟ್ಕೊಂಡು ನೆನಪು ಮಾಡ್ಕೊಳ್ತಾನೆ ಇರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನೋಡಿ, ಬ್ರಹ್ಮ ತಂದೆ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಅಂತೇಳಿ ಬ್ರಹ್ಮ ತಂದೆ ಏನು ಮಾಡಿದ್ರು, ಎಷ್ಟು ತೀವ್ರಗತಿಯಾಗಿ ಪುರುಷಾರ್ಥ ಮಾಡಿದರು ಅಲ್ವಾ. ಅವರು ಎಷ್ಟು ತೀವ್ರಗತಿಯಾದ ಪುರುಷಾರ್ಥವಿತ್ತು. ಆದ್ದರಿಂದ ಅವರು ಏನಾದರೂ ನಂಬರ್ 1 ಗುರಿಯನ್ನು ತಲುಪಿದರು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಅಂದಾಗ ತಂದೆಯು ಯಾವ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ, ಇದು ಸಮರ್ಥ ದಿವಸದಂದು ನೆನಪು ಬಂದಿತ್ತಲ್ವಾ ಅಂತ ಹೇಳ್ತಿದ್ದಾರೆ. ಎಲ್ಲರೂ ಬ್ರಹ್ಮ ತಂದೆಯನ್ನು ನೆನಪು ಮಾಡ್ಕೊಂಡ್ರಿ ಅಲ್ವಾ. ಅವರು ಎಷ್ಟು ತೀವ್ರ ಪುರುಷಾರ್ಥ ಮಾಡಿ ನಂಬರ್ 1 ಸ್ಥಾನವನ್ನು ತಲುಪಿದರು. ಅದಕ್ಕೋಸ್ಕರ ಎಲ್ಲರೂ ಉಳಿತಾಯದ ಸ್ಕೀಮ್ ಮಾಡಿ, ಸಂಕಲ್ಪದ ಉಳಿತಾಯ, ಸಮಯದ ಉಳಿತಾಯ, ವಾಣಿಯ ಉಳಿತಾಯ, ಯಾವುದು ಯಥಾರ್ಥ ಮಾತಲ್ಲವೋ ಆ ಯಥಾರ್ಥ ವ್ಯರ್ಥ ಮಾತಿನ ಉಳಿತಾಯ ಮಾಡ್ಕೊಳ್ಳಿ. ವ್ಯರ್ಥ ಮಾತುಗಳಲ್ಲಿ ಹೋಗಬೇಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆವಾಗ ಏನಾಗ್ತದೆ, ನಾವು ಎಲ್ಲರೂ ಕೂಡ ಬ್ರಹ್ಮ ತಂದೆಯನ್ನು ಫಾಲೋ ಮಾಡಿ ಅವರ ಹಾಗೆಯೇ ನೀವು ತೀವ್ರ ಪುರುಷಾರ್ಥಿಗಳು ಆಗಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಮಕ್ಕಳನ್ನು ಅಥಾರಿಟಿಯ ಆಸನದಲ್ಲಿ ಸ್ಥಿತರಾಗಿ ಸ್ವರಾಜ್ಯ ಅಧಿಕಾರಿಯ ರಾಜರ ರೂಪದಲ್ಲಿ ನೋಡಲಿಕ್ಕೆ ಬಯಸ್ತಾ ಇದ್ದಾರೆ ತಂದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಬಾಪ್ದಾದರವರು ಕೂಡ ಎಲ್ಲರ ಈ ಥರ ರೂಪವನ್ನು ನೋಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರೂ ಅವರ ಸ್ವರಾಜ್ಯದಲ್ಲಿ ಸ್ಥಿತರಾಗಿದ್ದಾರಾ ಅಂತ ಬಾಬಾ ನೋಡ್ತಾ ಇದ್ದಾರೆ. ನ್ಯಾಚುರಲ್ ಆದ ಟಿ ವಿ ಇದೆ. ನಾನು ವತನದಲ್ಲೇ ಕೂತ್ಕೊಂಡ್ಬಿಟ್ಟು ಎಲ್ಲರನ್ನ ನೋಡ್ತಾ ಇರ್ತೀನಿ, ಎಲ್ಲ ಮಕ್ಕಳನ್ನು ನೋಡ್ತಾ ಇರ್ತೀನಿ. ನಾನು ಒಂದೇ ಸಮಯದಲ್ಲಿ 4-6 ಕಡೆಯ ಮಕ್ಕಳನ್ನು ನೋಡ್ಲಿಕ್ಕಾಗ್ತದೆ ನಾನು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಮಗು ಮೂಲೆಯಲ್ಲಿರುವಂತಹವರನ್ನು ನಾನು ನೋಡ್ಬೋದು, ನಾನು ನೋಡ್ತೇನೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲರೂ ನನ್ನ ಟಿ ವಿಯಲ್ಲಿ ನಾನು ತೆರೆದಾಗ ಹೆಂಗೆ ಕಾಣಿಸ್ಬೇಕಪ್ಪ ನೀವು ಅಂದರೆ ಫರಿಷ್ಠೆಗಳ ರೀತಿಯಲ್ಲಿ ಕಾಣಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಎಲ್ಲ ಮಕ್ಕಳು ಫರಿಷ್ಠೆಯ ಡ್ರೆಸ್ಸಲ್ಲಿ ಕಾಣಬೇಕು, ಫರಿಷ್ಠೆಯ ಉಡುಪಿನಲ್ಲಿ ಇರಬೇಕು ನೀವು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬೆಳಕಿನಲ್ಲಿ ಹೊಳೆಯುವ ಉಡುಪು ಅಂತ ಬಾಬಾ ಹೇಳ್ತಿದ್ದಾರೆ. ಆ ಥರ ನೀವು ಇರಬೇಕು ಅಂತ. ಈ ಶರೀರದ ಬಾನದ ಈ ಶರೀರದ ಈ ಮಣ್ಣಿನ ಉಡುಪು ಇರಬಾರ್ದು, ಅಷ್ಟು ಹಗೂರತೆ ಇರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಷ್ಟು ನೀವು ಹೊಳೆಯುವ ನಕ್ಷತ್ರಗಳು ಆಗಿರಬೇಕು, ನೀವು ಸಫಲತೆಯ ನಕ್ಷತ್ರಗಳಾಗಿದ್ದೀರಾ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಇದರಿಂದ ಎಲ್ಲರಿಗೂ ಸಹ ಫರಿಷ್ಠೆ ಆಗಲಿಕ್ಕೇ ಇಷ್ಟ ಅಲ್ವಾ.
ಬಾಬಾ ಅದಕ್ಕೆ ಹೇಳ್ತಾ ಇದ್ದಾರೆ, ನಾನು ಪ್ರತಿಯೊಬ್ಬರನ್ನು ಕೂಡ ಎಲ್ಲರನ್ನು ನಾನು ಸಫಲತೆಯ ನಕ್ಷತ್ರಗಳಾಗಿದ್ದೀರ ನೀವು, ನಾನು ಆ ರೂಪದಲ್ಲೇ ನಿಮ್ಮನ್ನು ನೋಡಲಿಕ್ಕೆ ಇಷ್ಟಪಡ್ತೀನಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಮಣ್ಣಿನ ಉಡುಪನ್ನು ಧರಿಸ್ತೀರಂದರೆ ಏನಾಗ್ಬಿಡ್ತೀರ, ಮಣ್ಣಿನ ಥರನೇ ಆಗಿಬಿಡ್ತೀರಾ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮ ತಂದರೆ ನೋಡ್ರಿ, ಈಗ ಬೆಳಕಿನ ಉಡುಪಿನಲ್ಲಿದ್ದಾರಲ್ವ, ಅವ್ರು ಏನಾಗಿದ್ದಾರೆ, ಫರಿಷ್ಠ ಆಗಿದ್ದಾರೆ. ಅದೇ ರೀತಿ ನೀವು ಕೂಡ ಫಾಲೋ ಫಾದರ್ ಮಾಡಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ತಮ್ಮ ಈಗ ಡ್ರೆಸ್ಸಿಗೆ ಏನಾದರೂ ಮಣ್ಣು ಹತ್ಕೊಳ್ತು ಅಂದರೆ ಏನು ಮಾಡ್ತೀರ, ಅದು ಕಲೆ ಉಂಟಾದರೆ ಏನು ಮಾಡ್ತೀರಲ್ಲೋ ಅದನ್ನು ಬದಲಾಯಿಸ್ಬಿಡ್ತೀರಲ್ವ. ಅದೇ ರೀತಿ ಪರಿಶೀಲನೆ ಮಾಡಿಕೊಳ್ಳಿ. ಸದಾ ನಾನು ಹೊಳೆಯುವಂತಹ ಫರಿಷ್ಠೆಯ ಉಡುಪಿನಲ್ಲಿ ಇದ್ದೀನಾ, ನಾನು ಫರಿಷ್ಠೆ ಆಗಿದ್ದೀನಾ, ನನ್ನಲ್ಲಿ ಆ ಥರ ಫರಿಷ್ಠೆಯ ಡ್ರೆಸ್ ಇದೆನಾ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನನ್ನ ಪ್ರತಿಯೊಂದು ಮಗು ನೀವು ರಾಜ ಮಗುವಾಗಿದೆ ಎಂದು ಹೇಳ್ತಾ ಇದ್ದಾರೆ. ತಂದೆಗೆ ಹೆಮ್ಮೆ ಇದೆ ಮಕ್ಕಳ ಬಗ್ಗೆ, ಆದರೆ ತಂದೆಗೆ ಎಷ್ಟು ಹೆಮ್ಮೆ ಇದೆ, ಆದರೆ ಅದೇ ಸ್ವರೂಪದಲ್ಲಿ ನೀವಿರಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ. ಎಲ್ಲರೂ ರಾಜರಾಗಿರಿ ಅಂತ ಬಾಬಾ ಹೇಳ್ತಿದ್ದಾರೆ. ಈಗ ಈ ಮಾಯೆ ಏನಾಗಿದೆ, ಮಾಯೆಗೆ ನೀವು ಈಗ 63 ಜನ್ಮದಿಂದ ದಾಸಿ ಆಗಿಬಿಟ್ಟಿದ್ರಿ, ನೀವುಗಳು ದಾಸಿ ಆಗಿದ್ರಿ. ಆದರೆ ಇನ್ನು ಮುಂದೆ ನೀವು ಅದನ್ನು ದಾಸಿಯನ್ನಾಗಿ ಮಾಡಿಕೊಂಡು ಅದಕ್ಕೆ ಬೀಳ್ಕೊಡುಗೆ ಕೊಟ್ಟುಬಿಡಿ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ. ಅರ್ಧ ಕಲ್ಪ ನಿಮ್ಮಿಂದ ಬೀಳ್ಕೊಡುಗೆ ತೊಗೊಂಡ್ಬಿಡುತ್ತದಿನ್ನು, ಬೀಳ್ಕೊಡುಗೆ ಕೊಡಿ ಅಲ್ವಾ. ಸತ್ಯಯುಗ ತ್ರೇತಾಯುಗದಲ್ಲಿ ಯಾವ ಮಾಯೇನೂ ಇರಲ್ಲ, ಯಾವ ರಾವಣನೂ ಇರೋದಿಲ್ಲ. ಅದಕ್ಕೆ ಈಗ ಬೀಳ್ಕೊಡುಗೆ ಕೊಟ್ಟುಬಿಡಿ ಸಾಕು ಇನ್ನು ಆ ಮಾಯೆಗೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಯುದ್ಧ ಏನು ಮಾಡೋದು ಬೇಕಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಆದ್ದರಿಂದ ಬಾಪ್ತಾದ ಹೇಳ್ತಾರೆ, ಸದಾ ತಂದೆ ಹೇಳ್ತಿದ್ದಾರೆ, ತಂದೆಯ ಮೇಲೆ ಬಲಿಹಾರಿ ಆಗಬೇಕು ಅಂತ ಮಕ್ಕಳು, ಬಲಿಹಾರಿ ಆಗಿರುವಂಥ ಮಕ್ಕಳು ಯಾವತ್ತೂ ಸೋಲೋದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ ಅಲ್ವಾ. ಯಾರು ತಂದೆಗೆ ಬಲಿಹಾರಿ ಆಗಿರಲ್ಲೋ ಅಂಥ ಮಕ್ಕಳಿಗೆ ಏನಾಗ್ತದೆ, ಅವರು ಸೋಲನ್ನು ಅನುಭವಿಸ್ತೀರಾ. ಆದ್ದರಿಂದ ಬಾಬಾ ಏನು ಹೇಳ್ತಿದ್ದಾರೆ, ಎಲ್ಲ ಮಕ್ಕಳು ತಂದೆಗೆ ಬಲಿಹಾರಿ ಆಗಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಇಂದು ಬಾಪ್ದಾದರವರು ಇಂದು ಒಂದು ವಿಚಿತ್ರವಾದ ದೀಪಾವಳಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಿದ್ದಾರೆ, ಮಾಡಲಿಕ್ಕೆ ಬಯಸ್ತಾ ಇದ್ದಾರಂತೆ. ತಾವಂತೂ ಏನು ಮಾಡ್ತಾ ಇದ್ದೀರ, ಈಗ ಕೆಲವು ಬಾರಿ ದೀಪಾವಳಿನ ಆಚರಣೆ ಮಾಡ್ತೀವಲ್ವ. ಈಗ ನಾವು ಲೌಕಿಕ ಹಬ್ಬ ಸ್ಥೂಲವಾಗಿ ದೀಪಗಳನ್ನು ಹಚ್ತೀವಿ. ದೀಪಾವಳಿ ಆಚರಣೆ ಮಾಡ್ತೀರಾ ಅಂದರೆ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ತೀರಾ, ಬೆಳಕನ್ನು ಕೊಡ್ತೀರಾ, ಮನೆ ಎಲ್ಲ ಬೆಳಕಾಗ್ತದೆ. ಆದರೆ ವರ್ತಮಾನ ಸಮಯದಲ್ಲಿ ನೋಡ್ತಲೇ ಇದ್ದೀರಾ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ. ಆದರೆ ಈಗೇನಾಗ್ತಿದೆ, ಈಗ ನೋಡಿ ಪ್ರತಿದಿನ ಏನಾಗ್ತಿದೆ, ಎಲ್ಲ ಮನುಷ್ಯಾತ್ಮರಲ್ಲಿ ಏನಾಗ್ತಿದೆ, ನಿರಾಶೆಯು ಹೆಚ್ಚಾಗ್ತಾ ಹೋಗ್ತಾ ಇದೆ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ. ಆದ್ದರಿಂದ ಬಲೆ ಅವರಿಗೆ ಮನಸ್ಸಿನಿಂದಾದರೂ ಸೇವೆ ಮಾಡಿ, ವಾಚದಿಂದನಾದರೂ ಮಾಡಿ, ಸಂಬಂಧ ಸಂಪರ್ಕ ಮೂಲಕವಾದರೂ ಮಾಡಿ. ಆದರೆ ಬಾಪ್ದಾದ ಏನು ಹೇಳ್ತಿದ್ದಾರೆ, ನಿರಾಶರಾಗಿರುವಂಥ ಮನುಷ್ಯರಲ್ಲಿ ಏನು ಮಾಡಬೇಕಾಗಿದೆ, ಈಗ ಆಶಾದೀಪವನ್ನು ಬೆಳಗಿಸಬೇಕಾಗಿದೆ ಅಂತ ಬಾಬೆಲ್ಲಿ ಹೇಳ್ತಿದ್ದಾರೆ. ಅದನ್ನು ಬಯಸ್ತಾ ಇದ್ದಾರೆ ತಂದೆ. ಎಲ್ಲ ಮಕ್ಕಳು ಅಂಥವರಿಗೆ ಆಶಾದೀಪವನ್ನು ಬೆಳಗಿಸಲು ಬಯಸ್ತಾ ಇದ್ದಾರೆ ಬಾಬಾರವರು. ಎಲ್ಲ ಮನುಷ್ಯಾತ್ಮರಿಗೆ ಮನಸ್ಸಿನಲ್ಲಿ ಆಶಾದೀಪವು ಬೆಳಗಲಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಥರ ದೀಪಾವಳಿಯನ್ನು ಆಚರಿಸಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆಶಾದೀಪವನ್ನು ಬೆಳಗೋದನ್ನು ನೋಡಲಿಕ್ಕೆ ಬಾಪ್ದಾದರವರು ಬಯಸ್ತಾ ಇದ್ದಾರಂತೆ. ಅದಕ್ಕೋಸ್ಕರ ಬಾಬಾ ಏನು ಹೇಳ್ತಾರೆ, ಕೊನೆ ಪಕ್ಷ ವಾಯುಮಂಡಲದಲ್ಲಾದರೂ ಆಶಾದೀಪವು ಬೆಳಗಲಿ ಅಂತ ಹೇಳ್ತಾ ಇದ್ದಾರೆ. ಆಗ ವಿಶ್ವ ಪರಿವರ್ತನವು ಆಗ್ಬಿಡ್ತದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವರ್ಣಿಮ ಪ್ರಭಾತವು ಬಂದಿತೆಂದರೆ ಬಂದುಬಿಡ್ತದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಈ ನಿರಾಶೆಯು ಏನಾಗಬೇಕು, ಸಮಾಪ್ತಿ ಆಗಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆಶಾದೀಪವು ಬೆಳಗಲಿ, ಎಲ್ಲ ಕಡೆ ಆಶಾದೀಪವು ಬೆಳಗಲಿ ಅಂತ ಬಾಬಾ ಹೇಳ್ತಾರೆ. ನಿರಾಶೆಯು ಸಮಾಪ್ತಿ ಆಗಿಬಿಡಲಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಥರ ಎಲ್ಲ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ದೃಢ ಸಂಕಲ್ಪ ಮಾಡಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗೇನು ಬಾಬಾ ಇದು ಅವ್ಯಕ್ತ ಮುರುಳಿಗೆ ಸಂಪೂರ್ಣ ಈಗ ನುಡಿಸಿದ್ರಲ್ಲ, ಬಾಬಾ ಹೇಳ್ತಾ ಇದ್ರಲ್ಲ, ನಾವೇನಾಗಬೇಕು, ನಮ್ಮ ಸ್ವಮಾನದಲ್ಲಿ ಸ್ಥಿತರಾಗಬೇಕು. ಸ್ಥಿತರಾಗಿ ನಾವು ನಮ್ಮ ಕರ್ಮೇಂದ್ರಿಯಗಳನ್ನು
ನಾವು ಸ್ವಯಂನ ಮೇಲೆ ನಾವು ನಿಯಂತ್ರಣ ಇರಬೇಕು. ಆವಾಗ ನಾವು ಮತ್ತು ನಾವು ನಮ್ಮ ಮೇಲೆ ನಾವು ನಿಯಂತ್ರಣ ಶಕ್ತಿ ಇದ್ದರೆ ಏನಾಗ್ತದೆ, ನಾವು ಕಂಟ್ರೋಲಿಂಗ್ ಪವರ್ ಇದ್ದರೆ ಆವಾಗ ನಾವು ಏನಾಗ್ತದೆ, ನಾವು ರೂಲಿಂಗ್ ಪವರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಅಂದರೆ ವಿಶ್ವ ರಾಜ್ಯವನ್ನು ಮಾಡಲಿಕ್ಕೆ ಆಗ್ತದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲು ನಾವು ಸ್ವಯಂನ ಮೇಲೆ ರಾಜ್ಯವನ್ನು ಮಾಡಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲರೂ ತಂದೆಗೆ ಬಲಿಹಾರಿ ಆಗಬೇಕಾಗಿದೆ ಅಂತ ಬಾಬಾ ಇಲ್ಲಿ ಹೇಳ್ತಾರೆ. ಯಾರು ತಂದೆಗೆ ಬಲಿಹಾರಿ ಆಗಲ್ಲ ಅವಾಗ ಮತ್ತೆ ಸೋಲನ್ನು ಅನುಭವಿಸ್ಬೇಕಾಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮತ್ತು ಆಶಾದೀಪವು ಬೆಳಗಲಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಥರ ನೀವೆಲ್ಲರೂ ದೃಢ ಸಂಕಲ್ಪವನ್ನು ಮಾಡಬೇಕು, ಬ್ಯುಸಿಯಾಗಿ ಬಿಡಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಮನಸ್ಸನ್ನು ಸದಾ ಬ್ಯುಸಿಯಾಗಿ ಇಟ್ಕೊಳ್ಬೇಕಾಗಿದೆ. ಅವಾಗೇನಾಗ್ತದೆ, ಸ್ವಯಂಗೂ ಲಾಭ ಮತ್ತು ಅನ್ಯ ಆತ್ಮರಿಗೂ ಕೂಡ ಲಾಭ ಆಗ್ತದೆ ಅಲ್ವಾ. ನಮ್ಮನ್ನು ನಾವು ಬ್ಯುಸಿಯಾಗಿ ಇಟ್ಕೋಬೇಕು. ಅವಾಗೇನಾಗ್ತದೆ, ವ್ಯರ್ಥ ಸಂಕಲ್ಪ, ವ್ಯರ್ಥ ಮಾತು, ಟೈಮು ವೇಸ್ಟ್ ಆಗಲ್ಲ ಅಲ್ವಾ. ಎಷ್ಟು ನಮಗೇನಾಗ್ತದೆ, ಸ್ವಯಂಗೆ ತುಂಬ ಲಾಭ ಆಗ್ತದೆ ಮತ್ತು ಅನ್ಯ ಆತ್ಮರಿಗೂ ಲಾಭ ಆಗ್ತದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಡೆದಾಡ್ತಾ ತಿರುಗಾಡ್ತಾ ಯಾವಾಗಲೂ ಇದನ್ನೇ ನೀವು ಸ್ಮೃತಿಯಲ್ಲಿ ಇಟ್ಕೋಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ವಿಶ್ವ ಕಲ್ಯಾಣ ಮಾಡಲೇಬೇಕಾಗಿದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಪ್ರತಿ ಸಂಕಲ್ಪದಲ್ಲಿ ಏನು ಮಾಡಬೇಕು, ಬಾಪ್ ದಾದಾರವರ ನೆನಪಿನಿಂದ ಪ್ರಕಾಶವನ್ನು ತೆಗೆದುಕೊಳ್ತಾ ಇರಬೇಕು. ಎಷ್ಟು ತಂದೆ ನೆನಪು ಮಾಡ್ತಾ ತಂದೆಯಿಂದ ಶಕ್ತಿಶಾಲಿ ಕಿರಣಗಳನ್ನ ತಗೊಳ್ತಾ ಇರಬೇಕು. ಲೈಟ್ ಹೌಸ್ ಆಗಿ ಲೈಟನ್ನು ಮತ್ತೆ ಕೊಡ್ತಾ ಹೋಗಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ತಗೊಳ್ತಾ ಇರಬೇಕು, ಅನ್ಯ ಆತ್ಮಗಳಿಗೆ ಕೊಡ್ತಾ ಹೋಗಬೇಕು. ಆದ್ದರಿಂದ ಇಲ್ಲಿ ಏನಾಗ್ತದೆ, ಸ್ವಯಂವನ್ನು ವ್ಯರ್ಥ ಮಾಡಬೇಡಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಬಾಪ್ ದಾದಾರವರು ಮಕ್ಕಳು ಬಹಳ ಯುದ್ಧ ಮಾಡೋದನ್ನು ನೋಡ್ತಾ ಇರ್ತಾರಲ್ವ. ಅದಕ್ಕೋಸ್ಕರ ಬಾಪ್ ದಾದ ಅದೇನಾಗ್ತದೆ, ತಂದೆಗೆ ಇಷ್ಟ ಆಗಲ್ಲ. ನೀವೆಲ್ಲರೂ ಏನಾಗ್ತೀರಿ, ಈಗ ಮಾಸ್ಟರ್ ಸರ್ವಶಕ್ತಿವಂತರು ಆಗಿದ್ದೀರಾ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಮಾಸ್ಟರ್ ಸರ್ವಶಕ್ತಿವಂತರು ಆಗಿಬಿಟ್ಟು ನೀವು ಈಗ ಯುದ್ಧವನ್ನು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ರಾಜರಾಗಿ ಸಫಲತಾ ಮೂರ್ತಿಗಳಾಗಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಈ ನಿರಾಶೆಯನ್ನು ಸಮಾಪ್ತಿ ಮಾಡಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲರೂ ರಾಜರಾಗಿ ಸಫಲತಾ ಮೂರ್ತಿಗಳಾಗಿ ನಿರಾಶೆಯನ್ನು ಸಮಾಪ್ತಿ ಮಾಡಬೇಕು. ಆಶಾದೀಪವು ಬೆಳಗಲಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಆಶಾದೀಪವನ್ನು ಬೆಳಗಿಸಿ ಅಂತ ಬಾಬಾ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಆಯಿತು, ಒಳ್ಳೆಯದು. ಈಗ ಲಕ್ಷ್ಯವನ್ನು ಇಡಬೇಕು. ಎಲ್ಲ ಮಕ್ಕಳು ಗಮನವನ್ನು ಕೊಡಬೇಕು. ಸದಾ ನಡೆದಾಡ್ತಾ ತಿರುಗಾಡ್ತಾ ಮನಸ ವಾಚ ಇಲ್ಲವೇ ಕರ್ಮಣ ಸೇವೆಯಲ್ಲಿ ಯಾವಾಗಲೂ ಸೇವೆಯನ್ನು ಇಲ್ಲದೆ ಇರಲೇಬಾರ್ದು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ನೆನಪಿನಲ್ಲಿಯೂ ನೆನಪು ಇಲ್ಲದೇ ಇರಬಾರ್ದು. ಯಾವಾಗಲೂ ಸದಾ ತಂದೆಯ ನೆನಪಿನಲ್ಲಿರಬೇಕು. ಮತ್ತು ಈ ಥರ ಎಲ್ಲ ಮನಸ ವಾಚ ಕರ್ಮಣ ಸೇವೆಯನ್ನು ಮಾಡ್ತಾ ಇರಬೇಕು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ನೆನಪು ಮತ್ತು ಸೇವೆ ಸದಾ ಜೊತೆಯಲ್ಲೇ ಇರಲಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ತಂದೆಯನ್ನು ನೆನಪು ಮಾಡ್ತಾ ಇರಬೇಕು, ಸೇವೆಯನ್ನು ಮಾಡ್ತಾ ಇರಬೇಕು ಅಂತ ಬಾಬಾ ಹೇಳ್ತಾರೆ. ಆದ್ದರಿಂದ ತಮ್ಮನ್ನು ತಾವು ಬ್ಯುಸಿಯಾಗಿ ಇಟ್ಕೊಳ್ಳಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವಾಗ ನಾವು ಬ್ಯುಸಿಯಾಗಿರ್ತೀವಿ ಆವಾಗ ಏನಾಗ್ತದೆ, ಮಾಯೆ ನಮ್ಮ ಹತ್ರ ಸುಳಿಯಲ್ಲ ಅಲ್ವಾ. ಇಲ್ಲಾಂದರೆ ನಾವು ಖಾಲಿ ಬಿಟ್ವಿ ಅಂದ್ಬಿಟ್ರೆ ಏನಾಗ್ತದೆ, ಮಾಯೆ ಬರಲಿಕ್ಕೆ ಅವಕಾಶ ಸಿಕ್ದಂಗೆ ಆಗ್ಬಿಡುತ್ತೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ನೀವು ಬ್ಯುಸಿಯಾಗಿದ್ಬಿಟ್ರಿ ಅಂದರೆ ಏನಾಗ್ತದೆ, ಮಾಯೆ ಬರಲಿಕ್ಕೆ ನಿಮ್ಮ ಹತ್ರ ಬರಲಿಕ್ಕೂ ಸಹ ಅದು ಸಾಹಸ ಮಾಡಲ್ಲ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಆವಾಗ ನೀವು ಇದ್ರ ಕಡೆ ಎಲ್ಲರೂ ಲಕ್ಷ್ಯವನ್ನು ಇಡಬೇಕಾಗಿದೆ. ಆವಾಗೇನಾಗ್ತದೆ, ಎಲ್ಲ ಸಹಜ ಆಗಿಬಿಡ್ತದೆ. ತಂದೆಯ ಸಮಾನರು ಆಗಿಬಿಡ್ತೀರಾ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ. ಮತ್ತು ತಂದೆಯ ಸಮಾನರು ಆಗುವ ಯಾವ ಲಕ್ಷ್ಯವನ್ನು ಇಟ್ಟಿರಿ ಅದು ಏನಾಗ್ಬಿಡ್ತದೆ, ಸಹಜವಾಗಿ ಬಿಡ್ತದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಆವಾಗ ಪರಿಶ್ರಮ ಪಡಬೇಕಾಗಿಲ್ಲ ಅಂತ ತಂದೆ ಇಲ್ಲಿ ತಿಳಿಸ್ಕೊಟ್ರು. ಸ್ನೇಹಿ ಸ್ವರೂಪರು ಆಗುತ್ತೀರಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಒಳ್ಳೆಯದು ಅಂತ ಬಾಬಾ ಇಲ್ಲಿ ತಿಳಿಸ್ಕೊಟ್ರು. ಒಳ್ಳೆಯದು. ವರದಾನದಲ್ಲಿ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ತಮ್ಮ ಪ್ರತಿ ಕರ್ಮ ಅಥವಾ ವಿಶೇಷತೆಯ ಮೂಲಕ ದಾತನ ಕಡೆ ಕೈ ತೋರಿಸುವಂತಹ ಸತ್ಯ ಸೇವಾದಾರಿ ಭವ ಅಂತ ಬಾಬಾ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ.
ನೋಡಿ ಬಾಬಾ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ, ಯಾರು ಸತ್ಯ ಸೇವಾದಾರಿಗಳಾಗಿರ್ತಾರೆ ಅಂಥವರು ಏನು ಮಾಡ್ತಾರೆ, ಇದೆಲ್ಲ ಪರಮಾತ್ಮ ಮಾಡಿಸಿದ್ದು, ತಂದೆ ಮಾಡಿಸಿದ್ದು ಅಂತ ಹೇಳ್ತಾರೆ. ಅಂದರೆ ತಂದೆ ಕಡೆ ತೋರಿಸ್ತಾರೆ. ಈಗ ಕೆಲವರು ಹೇಳ್ತಾರೆ ಏನಾದರೂ ಅಂದರೆ ತಾವೇ ಮಾಡಿದ್ವಿ, ನಾನೇ ಮಾಡಿದೆ ಅಂತ ಹೇಳಿಬಿಟ್ಟು ತಮ್ಮ ಕಡೆನೇ ಹೇಳ್ಕೊಳ್ತಾರೆ, ತಮ್ಮದನ್ನೇ ಇಲ್ಲಿ ತೋರಿಸ್ಕೊಳ್ತಾರೆ ಅಂತ ಬಾಬಾ ಹೇಳ್ತಾರೆ. ಆ ಥರ ಮಾಡಬಾರ್ದು. ಯಾರು ಸತ್ಯ ಸೇವಾದಾರಿಗಳಾಗಿರ್ತಾರೆ ಅವರು ಏನು ಮಾಡ್ತಾರೆ, ತಂದೆಯ ಕಡೆ ತೋರಿಸ್ತಾರೆ, ಇದು ಪರಮಾತ್ಮ ತಂದೆ ಮಾಡಿಸಿದ್ದು ಅಂತ ಹೇಳಬೇಕು. ಸತ್ಯ ತಂದೆ ಕಡೆ ಎಲ್ಲರ ಸಂಬಂಧವನ್ನು ಜೋಡಿಸ್ಬೇಕಾಗಿದೆ. ಈಗ ನೀವು ಏನೇ ಅಲ್ಲಿ ಅವರಿಗೆ ಈಗ ಜ್ಞಾನವನ್ನು ತಿಳಿಸ್ತಾ ಇದ್ದೀರಾ, ಪರಮಾತ್ಮನ ಜ್ಞಾನ ಕೊಟ್ರಿ ಏನಾದರೂ ಅಂತ ಹೇಳಿದರೆ ಅಲ್ಲಿ ಪರಮಾತ್ಮ ಕೊಡ್ತಾ ಇದ್ದಾರೆ ಅಂತ ಅವ್ರು ತಿಳ್ಕೊಬೇಕು. ಅಲ್ಲಿಗೆ ಅವರಿಗೆ ತಂದೆಯ ಅನುಭವ ಮಾಡಿಸ್ಬೇಕು ಅವರಿಗೆ. ಇದು ಪರಮಾತ್ಮ ತಂದೆ ಹೇಳ್ತಾ ಇರೋದು. ಅವರ ವಿಶೇಷತೆಗಳು, ತಂದೆಯ ವಿಶೇಷತೆಗಳು, ತಂದೆಯ ಕರ್ಮಗಳು, ತಂದೆ ಏನು ಮಾಡ್ತಾ ಇದ್ದಾರೆ, ತಂದೆ ಮಾಡಿಸ್ತಾ ಇದ್ದಾರೆ. ಅವರಿಗೆ ತಂದೆಯ ಕಡೆ ಗಮನ ಕೊಡಿಸ್ಬೇಕು. ಇದು ನಾನು ಹೇಳ್ತಾ ಇದ್ದೀವಿ, ನಾವು ಮಾಡ್ತಾಯಿದ್ದೀವಿ ಅಂತ ಅವರಿಗೆ ಅವ್ರು ಏನು ಜ್ಞಾನ ಕೊಡ್ತಾರಲ್ಲ ಅವ್ರ ಕಡೆ ಗಮನ ಇರಬಾರ್ದು. ಅವರಿಗೆ ತಂದೆಯ ಅನುಭವವನ್ನು ಮಾಡಿಸ್ಬೇಕು. ಇದೆಲ್ಲ ತಂದೆ ಹೇಳ್ತಾ ಇರೋದು, ತಂದೆ ಮಾಡಿಸ್ತಾ ಇರೋದು ಅಂತ. ಆ ಥರ ಯಾರು ಸತ್ಯ ಸೇವಾದಾರಿ ಮಕ್ಕಳಾಗಿರ್ತಾರೆ ಅಂಥವರು ಪ್ರತಿ ಕರ್ಮ ಅಥವಾ ವಿಶೇಷತೆಯ ಮೂಲಕ ದಾತನ ಕಡೆ ಕೈ ತೋರಿಸುವಂತಹ ಸೇವಾದಾರಿ ಆತ್ಮರಾಗಿರ್ತಾರೆ. ಅವರು ಸ್ವಯಂನ ಕಡೆ ತೋರಿಸ್ಕೊಳ್ಳೋದಿಲ್ಲ ಅಂತ ಬಾಬೆಯಲ್ಲಿ ಹೇಳ್ತಾ ಇದ್ದಾರೆ. ತಂದೆಯ ಕಡೆ ತೋರಿಸ್ಬೇಕು, ತಂದೆಯ ಕಡೆ ಸಂಬಂಧವನ್ನು ಜೋಡಿಸ್ಬೇಕು ಅಂತ ಬಾಬೆಯಲ್ಲಿ ಹೇಳ್ತಾ ಇದ್ದಾರೆ. ಸ್ಲೋಗನ್ನಲ್ಲಿ ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಯಾವುದೇ ಪ್ರಕಾರದ ಅರ್ಜಿ ಹಾಕುವ ಬದಲು ಸದಾ ರಾಜಿಯಾಗಿರಿ ಅಂತ ಬಾಬೆಯಲ್ಲಿ ಹೇಳ್ತಾ ಇದ್ದಾರೆ. ಯಾವುದೇ ಪ್ರಕಾರದ ಈಗ ನಮಗೆ ಇದಾಗಬೇಕು ಅದಾಗಬೇಕು ಅಂತ ಹೇಳ್ಬಿಟ್ಟು ಬರೀ ಏನಾಗ್ತಿರೋದು ಅಪ್ಲಿಕೇಶನ್ ಹಾಕ್ತಾ ಇರ್ತಾರೆ, ಅರ್ಜಿ ಹಾಕ್ತಿರ್ತೀವಲ್ಲ, ಅದ್ರ ಬದಲು ಏನಾಗ್ತದೆ ಸದಾ ರಾಜಿಯಾಗಿರಿ. ಯಾವಾಗಲೂ ಪರಮಾತ್ಮ ತಂದೆಯ ಜೊತೆಯಲ್ಲೂ ಕೂಡ ಯಾವಾಗಲೂ ನಾವು ತಂದೆ ಸಮಾನರಾಗಿರಬೇಕು, ತಂದೆಯ ಜೊತೆನೂ ರಾಜಿಯಾಗಿರಬೇಕು, ಎಲ್ಲರ ಜೊತೆನೂ ನಾವು ರಾಜಿಯಾಗಿರಬೇಕು ಅಂತ ತಂದೆಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ, ಸಂಕಲ್ಪ ಶಕ್ತಿಯ ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನಾವು ಶ್ರೇಷ್ಠ ಭಾಗ್ಯದ ಗೆರೆಯನ್ನು ಎಳ್ಕೋಬೇಕು. ಅದರ ಆಧಾರವಾಗಿದೆ ಶ್ರೇಷ್ಠ ಸಂಕಲ್ಪ ಮತ್ತು ಶ್ರೇಷ್ಠ ಕರ್ಮ ಅಂತ ಹೇಳ್ತಾ ಇದ್ದಾರೆ. ನಾವು ಎಷ್ಟು ಶ್ರೇಷ್ಠ ಸಂಕಲ್ಪ ಮಾಡ್ತೀವಿ, ಎಷ್ಟು ಶ್ರೇಷ್ಠ ಕರ್ಮ ಕೆಲಸ ಮಾಡ್ತೀವೋ ಅಷ್ಟು ನಮಗೆ ಶ್ರೇಷ್ಠ ಭಾಗ್ಯ ಸಿಗ್ತಾ ಹೋಗ್ತದೆ ಅಂತ ಬಾಬೆಯಲ್ಲಿ ಹೇಳ್ತಾ ಇದ್ದಾರೆ. ಯಾರು ಟ್ರಸ್ಟಿ ಆಗಿರೋ ಆತ್ಮನೇ ಆಗಿರಲಿ ಅಥವಾ ಸೇವಾದಾರಿ ಆತ್ಮನೇ ಆಗಿರಲಿ, ಇಬ್ಬರಿಗೂ ಸಹ ಏನಾಗಿದೆ ಭಾಗ್ಯ ಮಾಡಿಕೊಳ್ಳಿಕ್ಕೆ ಪೂರ್ತಿ ಚಾನ್ಸ್ ಇದೆ ಅಂತ ಬಾಬೆಯಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಈಗ ಮನೆಗಳಲ್ಲಿ ನೋಡಿ, ನೀವು ಈಗ ಟ್ರಸ್ಟಿಯಾಗಿ ನಿಭಾಯಿಸಿ ಅಂತ ಬಾಬೆಯಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲದು ತಂದೆದು, ಇದು ಎಲ್ಲ ಪರಮಾತ್ಮ ಕೊಟ್ಟಿರೋದು. ಈಗ ಏನೇ ನಿಮ್ಮಲ್ಲಿ ಸ್ಥೂಲವಾದ ವಸ್ತು ಆಗಿರಲಿ, ಏನೇ ಆಗಿರಲಿ, ಎಲ್ಲ ಏನು ತಂದೆಗೆ ಸಮರ್ಪಣೆ ಮಾಡಬೇಕು. ನಾನು ಟ್ರಸ್ಟಿ ಆಗಿದ್ದೇನೆ, ನಾನು ಆತ್ಮ ಟ್ರಸ್ಟಿ ಆಗಿದ್ದನ್ನೆಲ್ಲ ನಿಭಾಯಿಸ್ತಾ ಇದ್ದೇನೆ ಅಂತೇಳಿ, ಅಥವಾ ಸೇವಾದಾರಿ ಆತ್ಮಗಳೇ ಆಗಿರಲಿ ಅಂತ ಬಾಬೆಯಲ್ಲಿ ಹೇಳ್ತಾ ಇದ್ದಾರೆ. ಕೇಂದ್ರಗಳಲ್ಲಿ ಇರುವಂಥ ಎಲ್ಲ ಸೇವಾದಾರಿ ಆತ್ಮಗಳೇ ಆಗಿರಲಿ, ಇಬ್ಬರಿಗೂ ಕೂಡ ಏನಿದೆ, ಈಗ ನೀವು ಎಷ್ಟು ನಿಮ್ಮ ಭಾಗ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಇದು ಒಳ್ಳೆಯ ಚಾನ್ಸ್ ಇದೆ ಅಂತ ಬಾಬೆಯಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ಬೇಕಾದರೂ ನೀವು ಭಾಗ್ಯವನ್ನು ರೂಪಿಸ್ಕೋಬೋದು ಅಂತ ಹೇಳ್ತಿದ್ದಾರೆ. ಎಷ್ಟು ಭಾಗ್ಯ ಮಾಡ್ಕೊಳ್ಳಿಕ್ಕೆ ಬಯಸ್ತಿರೋ ಈಗ ಅಷ್ಟು ಭಾಗ್ಯವನ್ನು ಈಗ ಮಾಡ್ಕೋಬೋದು ಅಂತ ಬಾಬೆಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಓಂ ಶಾಂತಿ.